ಹಾಯ್ ಹಲೋ ನಮಸ್ತೆ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ವಿಡಿಯೋ ಲೇಟ್ ಆಯಿತು. ಓಕೆ, ಲೆಟ್ ಅಸ್ ಬಿಗಿನ್ ಅವರ್ ವಿಡಿಯೋ. ಫಸ್ಟ್ ಕ್ವಶನು, ಇಲ್ಲಿ ಕ್ವಶನ್ ಟ್ಯಾಗ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸುಧಾ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ಹೌದಾ? ನೋಡಿ, ಕ್ವಶನ್ ಟ್ಯಾಗ್ ಮೇಲೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇತ್ತಂದರೆ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಬರೀಬೇಕಾಗತ್ತೆ. ಇಲ್ಲೇನಿದೆ, ಸುಧಾ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಅಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಬರೀಬೇಕು. ನಿಮಗೆ ಕ್ವಶನ್ ಟ್ಯಾಗ್ ಫಾರ್ಮುಲಾ ಗೊತ್ತಿರಬೇಕು, ಯಾವುದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ನೆಗೆಟಿವ್ ಹೇಗೆ ಬರೀಬೇಕು ಅಂತೇಳಿ. ಏನಿದೆ ಅಂತಂದರೆ ಆಕ್ಸಿಲರಿ ವರ್ಬ್ ಪ್ಲಸ್ ಏನು ಅಂತಂದರೆ ನಾಟ್ ಪ್ಲಸ್ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಏನು ಅಂತಂದರೆ ನೌನ್ ಇದ್ರೂ ಕೂಡ ಅದನ್ನು ಪ್ರನೌನ್ ಬರ್ಕೋಬೇಕು. ಈಗ ಸುಧಾ ಅನ್ನೋದು ಹುಡುಗಿ, ಹಾಗಾಗಿ ಸಿ ಅಂತ ಬರೀಬೇಕಾಗತ್ತೆ. ಆಕ್ಸಿಲರಿ ಏನಿದೆ ಈಸ್ ಅಂತಿದೆ, ಸೊ ಟೋಟಲ್ ಏನಾಗುತ್ತೆ ಈಸಂಟ್ ಸಿ ಅಂತ ಆಗತ್ತೆ. ನೋಡಿ, ಫಸ್ಟ್ ಇದೇ ಸೇಮ್ ಪ್ಯಾಟರ್ನ್ ಬರುತ್ತೆ ನಾಳೆ. ಹೌದಾ? ಸೊ ನೆಕ್ಸ್ಟ್ ಏನು ಅಂತಂದರೆ, ನೆಕ್ಸ್ಟ್ ಕ್ವಶನ್ ನೋಡಿ, ಯಾವುದು ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಕೇಳಿದ್ದಾರೆ. ಅನಿಲ್ ಕೇಳ್ತಾನೆ, ಕುಡ್ ಯು ಲೆಂಡ್ ಮೀ $20 ಅಂತ ಕೇಳ್ತಾನೆ. ಅಜೀಜ್ ಹೇಳ್ತಾನೆ ಎಸ್, ಅಂದರೆ ನೀ ನನಗೆ $20 ಕೊಡ್ತೀಯಾ ಅಂತ ಕೇಳ್ತಾನೆ. ಅವಾಗ ಅಜೀಜ್ ಹೇಳ್ತಾನೆ ಹೌದು ಕೊಡ್ತೀನಿ ನಾನು ಅಂತೇಳಿ. ಅವ್ನು ಏನು ಅಂಡರ್ಲೈನ್ ಮಾಡಿದಾನೆ ಈಗ, ಕುಡ್ ಯು ಲೆಂಡ್ ಮೀ $20 ಅಂತ ಅಂಡರ್ಲೈನ್ ಮಾಡಿದ್ದಾನೆ. ಅಂದರೆ ನೀವು ಯಾರಾದರೂ ಮತ್ತೊಬ್ಬರ ಹತ್ರ ದುಡ್ಡು ಕೇಳತ್ತಾರೆ ಅಂದರೆ ಯು ಆರ್ ರಿಕ್ವೆಸ್ಟಿಂಗ್ ದೆಮ್. ನೀವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ಮನವಿ ಮಾಡ್ಕೋತಿದ್ದೀರಾ, ವಿನಂತಿ ಮಾಡ್ಕೋತಾ ಇದ್ದೀರಾ. ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ರಿಕ್ವೆಸ್ಟಿಂಗ್ ಆಗುತ್ತೆ ನೋಡಿ. ಇನ್ನು ಥರ್ಡ್ ಕ್ವಶನ್ ಬಂದುಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಹೇಳ್ತಾನೆ. ವೀಣಾ ಮತ್ತು ಲತಾ ನಡುವೆ ನಡೆರ್ತಕ್ಕಂಥ ಕನ್ವರ್ಸೇಷನು. ಇಫ್ ಕ್ಲಾಸನ್ನು ಹಾಕಬೇಕು. ಇಫ್ ಕ್ಲಾಸನ್ನು ಹಾಕಬೇಕಾದ್ರೆ ನೋಡಿ ಏನಿದೆ, ವೀಣಾ ಹೇಳ್ತಾಳೆ ಐ ವಾಂಟೆಡ್ ಟು ಬೈ ಎ ಗೋಲ್ಡ್ ಚೈನ್. ವೀಣಾಗೆ ಆಸೆ ಆಗಿರುತ್ತೆ ಒಂದು ಗೋಲ್ಡ್ ಚೈನನ್ನು ಪರ್ಚೇಸ್ ಮಾಡ್ಬೇಕಂತ. ಲತಾ ಹೇಳ್ತಾಳೆ ಓಕೆ ದೆನ್ ವೈ ಹ್ಯಾವ್ ಯು ನಾಟ್ ಬಾಟ್ ಎಟ್. ಹಾಗಾದ್ರೆ ನೀನು ಇನ್ನೂ ಯಾಕೆ ಖರೀದಿ ಮಾಡಿಲ್ಲ ಅಂತ ಕೇಳ್ತಾಳೆ. ವೀಣಾ ಹೇಳ್ತಾಳೆ ಐ ಡೋಂಟ್ ಹ್ಯಾವ್ ಇನಫ್ ಮನಿ. ನಾವು ಬಂಗಾರ ಖರೀದಿ ಮಾಡಬೇಕಂದ್ರೆ ರೊಕ್ಕ ಬೇಕಲ್ವಾ? ಹಾಂ, ಇಫ್ ಐ ಹ್ಯಾಡ್ ಸೇವ್ಡ್ ಮನಿ ಐ ಡ್ಯಾಶ್ ಏನಂತಂದರೆ ಇಟ್ ಫಾರ್ ಶ್ಯೂರ್ ಅಂತ ಹೇಳ್ತಾಳೆ. ಐ ವುಡ್ ಹ್ಯಾವ್ ಬಾಟ್ ಅಂದ್ರೇನು, ನಾನು ದುಡ್ಡನ್ನು ಉಳಿಸಿದ್ದೆ ಆದರೆ ನಾನು ಡೆಫಿನೆಟಾಗಿ ಅದನ್ನು ಪರ್ಚೇಸ್ ಮಾಡ್ತೀನಿ. ದುಡ್ಡು ಇದ್ದರೆ ಪರ್ಚೇಸ್ ಮಾಡ್ಬೋದಲ್ವಾ? ಓಕೆ, ಅಲ್ಲಿ ಏನಾಗುತ್ತೆ ವುಡ್ ಹ್ಯಾವ್ ಬಾಟ್ ಅಂತ ಹೇಳಬೇಕಾಗತ್ತೆ. ಆ್ಯಂಡ್ ಫೋರ್ತ್ ಕ್ವಶನ್ ಬಂದುಬಿಟ್ಟು ಇನ್ಫೈನೈಟು ಹೇಳ್ತಾರೆ. ಇನ್ಫೈನೈಟು ನಾನು ಭಾಳ ಸಲ ಹೇಳ್ತಿರ್ತೀನಿ, 2+V1 ಅಂದರೆ 2 ಮುಂದೆ V1 ಬರಬೇಕು. ಮತ್ತು ಈ ಇನ್ಫೈನೈಟನ್ನು ಯಾಕೆ ಬಳಸ್ತಾರೆ ಅಂತಂದರೆ ಇಟ್ ಈಸ್ ಯೂಸ್ಡ್ ಎಸ್ಪೆಷಲಿ ಫಾರ್ ಪರ್ಪಸ್. ಏನು ನೀವು ಯಾವ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದಾರೆ ಅನ್ನೋದು ಹೇಳಬೇಕಾಗತ್ತೆ ಇಲ್ಲಿ. ಈಗ ಐ ಡೋಂಟ್ ಲೈಕ್ ಟು ಲಿಸನ್ ಟು ಟೈಗರ್ ಸ್ಟೋರಿ. ಹೌದಾ? ಇಲ್ಲಿ ವಾಟ್ ಇಸ್ ದ ಪರ್ಪಸ್, ಟೈಗರ್ ಸ್ಟೋರಿ ಪರ್ಪಸ್ ಇದೆ, ಹಾಗಾಗಿ ಟು ಲಿಸನ್ ಆಗುತ್ತೆ ನೋಡಿ. ಟು ಲಿಸನ್ ಅಂತಕ್ಕಂಥದ್ದು ಇನ್ಫೈನೈಟಿವ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಏನು ಕೊಲೋಕೇಟಿವ್ ವರ್ಡ್ ಕೇಳಿದ್ದಾರೆ. ಕೊಲೋಕೇಟಿವ್ ವರ್ಡ್ ಸಾಕಷ್ಟು ಇದಾವೆ ರೀ. ಈಗ ರ್ಯಾಪಿಡ್ ಕೊಟ್ರ ಅಂತ ತಿಳ್ಕೊಳ್ಳಿ, ಅವಾಗೇನಾಗುತ್ತೆ ರ್ಯಾಪಿಡ್ ಗ್ರೋತ್ ಅಂತ ಬರೀಬೇಕು. ಆಮೇಲೆ ರ್ಯಾಪಿಡ್ ಪ್ರೋಗ್ರೆಸ್ ಅಂತೂ ಕೂಡ ಆಗುತ್ತೆ, ರ್ಯಾಪಿಡ್ ಐ ಮೂಮೆಂಟ್ ಅಂತೂ ಕೂಡ ಆಗುತ್ತೆ. ಆಮೇಲೆ ಲೇ ಎಂಪ್ಯಾಸಿಸ್ಸು, ಆಮೇಲೆ ಏನು ಲ್ಯಾಂಡ್ ಲಾರ್ಡು, ಟ್ವಿಂಕ್ಲಿಂಗ್ ಸ್ಟಾರು, ಮತ್ತು ಟ್ವಿಂಕ್ಲಿಂಗ್ ಸ್ಟಾರು, ಲ್ಯಾಂಡ್ ಲಾರ್ಡು, ಪೋಸ್ಟ್ ಆಫೀಸು. ಹೌದಾ? ಆಮೇಲೆ ರ್ಯಾಪಿಡ್ ಡಿಕ್ಲೈನು, ಸ್ಪೀಡಿ ರೆಕವರಿ, ಸ್ಪೀಡಿ ರೆಕವರಿ. ಸೊ ಹೀಗೆ ಸಾಕಷ್ಟು ಏನು ಹೇಳ್ಬೋದು, ಕೊಲೋಕೇಟಿವ್ ವರ್ಡ್ಸನ್ನು ಹೇಳ್ಬೋದು. ಸೊ ಯಾವ್ದು ಬೇಕಾದ ಕ್ವಶನ್ ಕೇಳ್ಬೋದಾಗತ್ತೆ. ಇಲ್ಲ ನಾನು ನಿಮ್ಗೆ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ, ಏನು ವಿಚಾರ ಮಾಡಬೇಡಿ. ಓಕೆ, ಇದೇ ಪೇಪರ್ ಬರಲ್ಲ, ಇದೇ ಪ್ಯಾಟರ್ನ್ ಬರುತ್ತೆ ಅಷ್ಟೇ. ಇನ್ನು ಅದು ಹಾಕ್ಬಿಡ. ಇನ್ನು ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ 1 ಸಿಲೆಬಲ್ ಹೊಂದಿರತಕ್ಕಂಥದ್ದು ಯಾವುದದು ಕೇಳಿದ್ದಾನೆ ನೋಡಿ. ಸ್ಕೂಲ್ ಇದೆ ನೋಡಿ. ಸ್ಕೂಲ್ ಇದು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ನೋಡಿ, ಸ್ಕೂ ನಿಮಗೆ ಓವೆಲ್ ಸೌಂಡ್ ಬರಬೇಕು. 2 ಸಲ ಓವೆಲ್ ಸೌಂಡ್ ಅದರಲ್ಲಿ ಪ್ರೊನೌನ್ಸ್ ಆಗುತ್ತೆ. ಅಷ್ಟರ ಮೇಲೆ ನೀವು ಸಿಲಾಬಲನ್ನು ಕೌಂಟ್ ಮಾಡಬೇಕಾಗತ್ತೆ. ಈಗ ಸ್ಕೂಲ್ ನೋಡಿ, ಹೌದಾ, ಅಂದರೆ ಯು ಪ್ರೊನೌನ್ಸ್ ಆಯಿತು, ಹಾಗಾಗಿ ಒಂದು ಲ ಅಂತೂ ಕಾನ್ಸೋನೆಂಟ್ ಸೌಂಡ್ ಇದೆ. ಸೊ ಹಾಗಾಗಿ ಸ್ಕೂಲ್ ಇಟ್ ಹ್ಯಾಸ್ 1 ಸಿಲೆಬಲ್ ಅಂತ ಹೇಳ್ಬೋದು. ಇನ್ನು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರೆಕೆಟ್ ಅಂತ ಹೇಳ್ತಾರೆ. ಅಂದರೆ ಅದ್ರ ಸರಿಯಾದಂಥ ಫಾರ್ಮನ್ನು ಬರಿಬೇಕು. ದ ತಾಜ್ ಮಹಲ್ ಹ್ಯಾಸ್ ಎ ವಂಡರ್ ಸೈಟ್ ಅಂತ ಕೊಟ್ಟಿದ್ದಾರೆ.
ಇಲ್ಲೇನಾಗುತ್ತೆ ವಂಡರ್ಫುಲ್ ಅಂತ ಹೇಳಬೇಕು ನೋಡಿ. ದ ತಾಜ್ ಮಹಲ್ ಹ್ಯಾಸ್ ಎ ವಂಡರ್ಫುಲ್ ಸೈಟ್. ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಕೇಳಿದ್ದಾರೆ, ಅದನ್ನು ಬರಿಬೇಕಾಗತ್ತೆ. ಅಮ್ಮು ಹಾಕಿಬಿಡೋದು. ಓಕೆ, ವಂಡರ್ ಇದ್ದದ್ದು ವಂಡರ್ಫುಲ್ ಆಗುತ್ತೆ. ಈಗ ಇನ್ನೊಂದು ರೀತಿನ ಕೇಳ್ಬೋದು, ಏನು ಇಟ್ ಈಸ್ ಎ ಡ್ಯಾಶ್ ಇನ್ ಬ್ರಿಕೆಟ್ನಾಗ ಸೈನ್ಸ್ ಅಂತ ಕೊಡ್ಬೋದು. ಅವಾಗ ಅದನ್ನ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಹಾಕ್ರಿ ಅಂತ ಕೇಳ್ತಾನೆ. ಅವಾಗ ಏನು ಬರಿಬೇಕಾಗತ್ತೆ? ಸೈಂಟಿಫಿಕ್. ಹೌದಾ, ಸೈಂಟಿಫಿಕ್ ಅಂತ ಬರಿಬೇಕಾಗತ್ತೆ. ಇಟ್ ಈಸ್ ಅ ಸೈಂಟಿಫಿಕ್ ಮೆಥಡ್. ಸೊ ಈ ರೀತಿ ಬರಿಬೇಕು. ಅಂದ್ರೆ ಅಲ್ಲೇ ಉತ್ತರ ಇರುತ್ತೆ, ಭಾಳ ಕಷ್ಟ ಪಡಬೇಕಾಗಿಲ್ಲ. ಹೌದಾ. ಸೊ ನೆಕ್ಸ್ಟ್ ಏನು ಅಂತಂದ್ರೆ ಹಿ ಈಸ್ ಡ್ಯಾಶ್ MLA. ಹೌದಾ, ಇಲ್ಲೇನು ಉತ್ತರ ಆಗುತ್ತೆ ಆರ್ಟಿಕಲ್ ಅಂತಂದ್ರೆ ಆನ್ MLA ಆಗುತ್ತೆ ನೋಡಿ. ಯಾಕೆ ಅಂತಂದ್ರೆ ನೋಡಿ, ಇದು ಇಟ್ ಅಪಿಯರ್ಸ್ ಆಸ್ ಎ ಕಾನ್ಸೋನೆಂಟ್ ಬಟ್ ಇಟ್ ಹ್ಯಾಸ್ ಓವೆಲ್ ಸೌಂಡ್. ಈಗ ಎಮ್ ಅಂತಕ್ಕಂಥದ್ದು ನಿಮಗೆ ಕಾನ್ಸೋನೆಂಟ್ ಅನಿಸಿದ್ರು ಕೂಡ ಓವೆಲ್ ಸೌಂಡನ್ನು ಹೊಂದಿದೆ. ಹ್ಯಾಂಗೆ ಕನ್ನಡದ ಬರೀರಲ್ಲ, MLA ಸ್ಟಾರ್ಟಿಂಗ್ ಎ ಏನಾಗುತ್ತೆ, ಸ್ವರ ಆಗುತ್ತೆ ಕನ್ನಡದಲ್ಲಿ. ಸೊ ಹಾಗಾಗಿ ಹಿ ಈಸ್ ಆನ್ MLA, ಆನ್ MP. ಸೊ ಈ ರೀತಿ ಬರೀಬೇಕಾಗತ್ತೆ. ಇನ್ನು ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದ್ದಾರೆ. ಬಾಲೇಶ್ವರ ಗ್ರ್ಯಾಬ್ಡ್ ದ ಚೈನ್ ಫ್ರಾಂಟಿಕಲಿ. ಇದರ ಅರ್ಥ ಏನು? ಬಾಲೇಶ್ವರ ಟ್ರೈನ್ನ ರೆಡ್ ಎಮರ್ಜೆನ್ಸಿ ಚೈನ್ ಅನ್ನ ಬಲವಾಗಿ ಎಳೆದನು. ಅಂದ್ರೆ ಇಲ್ಲೆಲ್ಲ ಅವನು ಮಾಡ್ತಕ್ಕಂಥ ಕ್ರಿಯೆಯನ್ನು ವರ್ಣಿಸಲಾಗಿದೆ. ಅವನು ಮಾಡ್ತಕ್ಕ ಹೇಗೆ ಎಳೆದ ಅಂತಂದ್ರೆ ಬಲವಾಗಿ ಎಳೆದನು. ಅಂದ್ರೆ ಇಟ್ ಈಸ್ ಡಿಸ್ಕ್ರೈಬಿಂಗ್ ವರ್ಬ್. ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥ ವರ್ಡ್ ಯಾವುದು ಅಂತಂದ್ರೆ ಫ್ರಾಂಟಿಕಲಿ. ಫ್ರಾಂಟಿಕಲಿ ಅಂತಿದೆ ನೋಡಿ, ಅದು ಡಿಸ್ಕ್ರೈಬಿಂಗ್ ಫ್ಯಾಕ್ಟರ್. ಅಂದ್ರೆ ಎಡ್ವರ್ಬ್ ಏನು, ಎಡ್ವರ್ಬ್ ಇಟ್ ಡಿಸ್ಕ್ರೈಬ್ಸ್ ಎ ವರ್ಬ್. ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದೇ ಎಡ್ವರ್ಬ್, ಕ್ರಿಯಾ ವಿಶೇಷಣ ಅಂತ ನಾವು ಕರಿತೀವಲ್ಲ. ಸೊ ಹಾಗಾಗಿ ಆಮೇಲೆ ಇನ್ನೊಂದು ಗೊತ್ತಿರಲಿ, ಮೋಸ್ಟ್ ಆಫ್ ದ ಎಡ್ವರ್ಬ್ಸ್ ದೇ ಎಂಡ್ ವಿತ್ ly. ಮೋಸ್ಟ್ ಆಫ್ ದ ಎಡ್ವರ್ಬ್ಸ್ ದೇ ಎಂಡ್ ವಿತ್ ly. ಸೊ ಹಾಗಾಗಿ ನಿಮಗೆ ಎಕ್ಸಾಮ್ದಾಗ ಏನಾದರೂ ಎಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ರೆ ಅಂತಂದ್ರೆ ಸೊ ನೀವು ಎಲ್ಲೋ ಒಂದು ಕಡೆ ಎಡ್ವರ್ಬ್ ಫಾರ್ಮ್ಗೆ ly ಹಚ್ಚಬೇಕು. ಅದನ್ನ ಹಚ್ಚಿದ್ರೆ ಕರೆಕ್ಟ್ ಆಗುತ್ತೆ. ಒಂದ್ಸಲ ಎಕ್ಸಾಮ್ದಾಗ ಕೇಳಿದೆ ಎಡಿಟಿಂಗ್ ಪ್ಯಾರಾಗ್ರಾಫ್ ಒಳಗೆ ಏನಂತಂದ್ರೆ ಬಾಲೇಶ್ವರ ಗ್ರ್ಯಾಬ್ಡ್ ದ ಚೈನ್ ಫ್ರಾಂಟಿಕಲ್ ಅಂತ ಕೊಟ್ಬಿಟ್ಟಿದ್ದ. ಅಲ್ಲಿ ಕೆಳಗೇನು ಕ್ಲೂ ಕೊಟ್ಟಿದ್ದ ಅಂತಂದ್ರೆ ಎಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತ ಕೊಟ್ಟಿದ್ದ. ಏನು ಮಾಡ್ಬೇಕು ನೀವು? ಜಸ್ಟ್ ಯು ಪುಟ್ ly ದೇರ್. ನೀವು ಅಲ್ಲಿ lyನ ಹಾಕಿದ್ರೆ ನಿಮ್ಮ ಕೆಲಸ ಮುಗೀತದೆ. ಸೊ ಅದನ್ನು ನೀವು ತಿಳ್ಕೊಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದ್ರೆ ಲಿಂಕರ್ ನಥಿಂಗ್ ಬಟ್ ಏನು, ಕಂಜಕ್ಷನ್. ವಿ ಫೌಂಡ್ ಎ ಹೋಟೆಲ್ ಡ್ಯಾಶ್ ಇಟ್ ವಾಸ್ ಕ್ಲೋಸ್ಡ್. ಅದರ ಅರ್ಥ ಏನು ಅಂತಂದ್ರೆ ನಮಗೆ ಒಂದು ಹೋಟೆಲ್ ಸಿಕ್ತು ಊಟ ಮಾಡಲಿಕ್ಕೆ, ಬಟ್ ನಮ್ಮ ದುರಾದೃಷ್ಟ ಅನ್ಫಾರ್ಚುನೇಟ್ ಥಿಂಗ್ ಏನು ಅಂತಂದ್ರೆ ಬಟ್ ಇಟ್ ವಾಸ್ ಕ್ಲೋಸ್ಡ್, ಅದು ಮುಚ್ಚಿತ್ತು. ಆದರೆ ಹೌದಾ, ಲಿಂಕರ್ ಒಳಗೆ ಸಾಕಷ್ಟು ಏನು ಅಂತಂದ್ರೆ ಬರ್ತವೆ. ಏನು ಆ್ಯಂಡ್ ಬರ್ಬೋದು, ಬಟ್ ಬರ್ಬೋದು, ಸಾಕಷ್ಟು ಬರ್ತವೆ. ಅವು ನೀವು ನೋಡ್ಕೋಬೇಕಾಗತ್ತೆ. ಆ್ಯಂಡ್ ದೇರ್ ಈಸ್ ನೋ ವಾಟರ್ ಡ್ಯಾಶ್ ದ ಪಾಟ್. ನೋಡಿ, ದೇರ್ ಈಸ್ ನೋ ವಾಟರ್ ಇನ್ ದ ಪಾಟ್. ನೆನಪಿಟ್ಕೊಳ್ಳಿ, ಇನ್ನು ಮತ್ತು ಇಂಟು. ಇನ್ನಂದ್ರೂ ಒಳಗೆನ, ಇಂಟು ಅಂದ್ರೂ ಒಳಗೆನ. ಆದರೆ ಯೂಸೇಜ್ ಬಂದಾಗ ಡಿಫ್ರೆನ್ಸ್ ಇದೆ. ಹೇಗೆ ನೋಡಿ, ಇಂಟು ಅಂತಂದ್ರೆ ಇಟ್ ಶೋಸ್ ಮೂವ್ಮೆಂಟ್ ಫ್ರಾಮ್ ಔಟ್ಸೈಡ್ ಟು ಇನ್ಸೈಡ್. ಈಗ ಒಂದು ಎಕ್ಸಾಂಪಲ್ ಅಪ್ಪ, ದ ಟೀಚರ್ ಈಸ್ ಎಂಟರಿಂಗ್ ಇನ್ ಟು ದ ಕ್ಲಾಸ್ ರೂಮ್. ಇನ್ ದ ಕ್ಲಾಸ್ ರೂಮ್ ಅನ್ನೋಕ್ಕಾಗಲ್ಲ. ದ ಟೀಚರ್ ಈಸ್ ಎಂಟರಿಂಗ್ ಇನ್ ಟು ದ ಕ್ಲಾಸ್ ರೂಮ್. ಇನ್ ಟು ದ ಕ್ಲಾಸ್ ರೂಮ್ ಅಂದರೆ ಇಟ್ ಶೋಸ್ ಮೋಷನ್ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್. ಇದು ಒಂದು. ಇನ್ನು ಇಲ್ಲೇನಿದೆ, ದೇರ್ ಈಸ್ ನೋ ವಾಟರ್ ಇನ್ ದ ಪಾಟ್. ಇನ್ ದ ಪಾಟ್ ಯಾಕಂತಂದ್ರೆ ಆಲ್ರೆಡಿ ಒಳಗೆ. ಹೌದಾ, ಆಲ್ರೆಡಿ ಒಳಗೆ ಇದೆ. ಹೌದಾ, ದೇರ್ ಈಸ್ ನೋ ವಾಟರ್ ಇನ್ ದ ಪಾಟ್. ಆಲ್ರೆಡಿ ಒಳಗಿದ್ರೆ ಇನ್ ಅಂತ ತೋರಿಸ್ತೀವಿ. ಈಗ 10th ಕ್ಲಾಸ್ ಸ್ಟೂಡೆಂಟ್ಸ್ ಇರ್ತೀರಪ್ಪ. ವೇರ್ ಆರ್ 10th ಕ್ಲಾಸ್ ಸ್ಟೂಡೆಂಟ್ಸ್ ಅಂದರೆ ದ 10th ಕ್ಲಾಸ್ ಸ್ಟೂಡೆಂಟ್ಸ್ ಆರ್ ಇನ್ ದ ಕ್ಲಾಸ್ ರೂಮ್ ಅಂತ ಹೇಳಬೇಕು. ಇನ್ ಟು ದ ಕ್ಲಾಸ್ ರೂಮ್ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಆಲ್ರೆಡಿ ಇನ್ಸೈಡ್ ಇದ್ದರೆ ಅಲ್ಲೇನಾಗತ್ತೆ, ಇನ್ ಅಂತ ಬಳಸಬೇಕಾಗತ್ತೆ. ಹೌದಾ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಅಂತಂದರೆ ಈಗ ಪಾಂಡ್ ನೋಡಿದಿರ್ತಾನೆ. ಪಾಂಡ್ ಅಂದರೆ ಏನು, ಕೊಳದಲ್ಲಿ ಮೀನುಗಳು ಇರ್ತವೆ. ಹೌದಾ, ಕೊಳದಲ್ಲಿ ಮೀನುಗಳು ಇರೋದ್ರಿಂದ ಅಲ್ಲಿ ಏನು ಹೇಳ್ತಾರೆ ನೀವು, ದ ಫಿಶ್ ಇದು ಪ್ಲೂರಲ್ ಫಿಶೇ. ಹೌದಾ, ದ ಫಿಶ್ ಆರ್ ಇನ್ ದ ಪಾಂಡ್. ನೋಡಿ, ದ ಫಿಶ್ ಆರ್ ಇನ್ ದ ಪಾಂಡ್, ಯಾಕಂದ್ರೆ ಆಲ್ರೆಡಿ ಒಳಗದಾವ. ಇನ್ನೊಂದು, ದ ಬಾಯ್ ಜಂಪ್ಡ್ ಇನ್ ಟು ದ ವೆಲ್. ಯಾಕಂತಂದ್ರೆ ಇಂಟು ಅಂದ್ರೆ ಯಾವಾಗ ತೋರಿಸ್ತದೆ, ಇಟ್ ಶೋಸ್ ಮೋಷನ್ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್, ಹೊರಗಿನಿಂದ ಒಳಗೆ. ಹೌದಾ, ಔಟ್ಸೈಡ್ ಟು ಇನ್ಸೈಡ್ ಇದ್ರೆ ಇಂಟು ಅಂತ ಬಳಸ್ಕೊಳ್ಳಿ. ಆಲ್ರೆಡಿ ಇನ್ ಇದ್ರೆ ಅಲ್ಲಿ ಇನ್ ಅಂತ ಬಳಸ್ಕೋಬೇಕಾಗತ್ತೆ. ಸೊ ಇದು ನೀವು ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ದೇರ್ ಇಸ್ ನೋ ವಾಟರ್ ಇನ್ ದ ಪಾಟ್ ಅಂತ ಇಲ್ಲಿ ಶೂಟಬಲ್ ಆಗತ್ತೆ.
ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಟೆನ್ಸ್ ಫಾರ್ಮ್ ಕೇಳಿದಾನೆ. ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಏನಾಗುತ್ತೆ ಅಂತ ಕೇಳಿದಾನೆ. ಏನಿದೆ ಕ್ವಶನು? ಹಿ ಬ್ರಿಕೆಟ್ನಲ್ಲಿ ಸೇಲ್ ಕೊಟ್ಟಿದ್ದಾನೆ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಾರ್ನಿಂಗ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸೇಲ್ಸ್ ಅಂತ ಆಗುತ್ತೆ, ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರೀಬೇಕು. ಕಾರಣ ಇಷ್ಟೇ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯಾವಾಗ ಬಳಸ್ತಾರೆ ಅಂತ ಕೇಳಿದ್ರೆ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮುಲಾ ಅಂತೂ ನಿಮ್ಗೆ ಗೊತ್ತೇ ಇದೆ, ಸಬ್ಜೆಕ್ಟ್ ಪ್ಲಸ್ V1 ಅಂತಿದೆ. ಆಮೇಲೆ ಇನ್ನೊಂದು ಪರ್ಟಿಕ್ಯುಲರ್ ಟೈಮ್ ಬಗ್ಗೆ ಹೇಳಬೇಕು. ಹಾಗೆ ಎವ್ರಿ ಡೇ. ಈಗ ಒಂದು ಎಕ್ಸಾಂಪಲ್ ಅಪ್ಪ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ, ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಸೊ ಇಲ್ಲಿ ನೋಡಿ ಪರ್ಟಿಕ್ಯುಲರ್ ಟೈಮ್, ಹೌದಾ? ಸೊ ಪರ್ಟಿಕ್ಯುಲರ್ ಟೈಮನ್ನು ಮೆನ್ಷನ್ ಮಾಡೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ, ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸಬೇಕಾಗತ್ತೆ. ಈಗೇನಾಗುತ್ತೆ, ಸೇಲ್ ಇದ್ರೆ ಸೇಲ್ಸ್ ಆಗುತ್ತೆ. ಯಾಕಂತಂದ್ರೆ ಐ ವಿ ಯು ದೇ ಇದ್ದಾಗ ವರ್ಬಿಗೆ ಎಸ್ ಬರಲ್ಲ. ಅಮ್ಮು, ಐ ವಿ ಯು ದೇ ಇದ್ದಾಗ ವರ್ಬಿಗೆ ಎಸ್ ಬರಲ್ಲ. ಬಟ್ ಹಿ ಸಿ ಇಟ್ ಇದ್ದಾಗ ವರ್ಬಿಗೆ ಎಸ್ ಬರುತ್ತೆ. ಯಾವಾಗಿದು? ವೆನ್ ಎವರ್ ದ ಗಿವನ್ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಫಾರ್ಮ್. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಮಾರ್ನಿಂಗ್ ಇರೋದ್ರಿಂದ ಇದು ಪರ್ಫೆಕ್ಟ್ ಟೈಮ್ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಹಿ ಸೇಲ್ಸ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಾರ್ನಿಂಗ್ ಅಂತ ಹೇಳಬೇಕಾಗತ್ತೆ. ಇನ್ನು ಯೂಸ್ ದ ಪ್ಲೇ ವರ್ಡ್ ಅಂತ ಹೇಳ್ತಾನೆ, ಇದನ್ನ ವರ್ಬ್ ಆಗಿ ಬಳಸ್ರಿ ಅಂತ ಹೇಳ್ತಾನೆ. ವರ್ಬ್ ಆಗಿ ಬಳಸೋದ್ರಿಂದ ಹೇಗಂತಂದ್ರೆ ಸಿಂಪಲ್ ಆಗಿ ಹೇಳ್ಬೋದು. ನೀವು ವರ್ಬ್ ಅಂತಂದ್ರೆ ಐ ಪ್ಲೇ ಅಂತ ಹೇಳ್ಬೋದು, ವಿ ಪ್ಲೇ, ಯು ಪ್ಲೇ, ದೇ ಪ್ಲೇ, ಹಿ ಪ್ಲೇಸ್, ಸಿ ಪ್ಲೇಸ್, ಇಟ್ ಪ್ಲೇಸ್. ಸೊ ಹಿಂಗ್ ಬೇಕಾದಂಗೆ ಹೇಳ್ಬೋದು. ಬರೀ ಇಷ್ಟೇ ಬರೆದ ಸಾಕು. ಯೂಸೇ ಏನು ಐ ಪ್ಲೇ ಇಷ್ಟ ಬರೆದು ಕರೆಕ್ಟ್ ಸೆಂಟೆನ್ಸು, ಹೌದಾ? ಸೊ ಹಾಗೆ ವರ್ಬ್ ಆಗಿ ಅದನ್ನ ಬಳಸಬೇಕಾಗತ್ತೆ. ಇನ್ನು ಚೇಂಜ್ ಇಂಟು ಕಂಪೇರೇಟಿವ್ ಡಿಗ್ರಿ ಅಂತ ಹೇಳ್ತಾರೆ. ಏನ್ ಕೊಟ್ಟಿದ್ದಾರೆ? ಸಿ ಇಸ್ ದ ವೈಜೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಕೊಡ್ತಾರೆ. ಸಿ ಇಸ್ ದ ವೈಜೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂದ್ರೆ ಇಟ್ಸ್ ಇನ್ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಯಾವ ರೀತಿ ಹೇಳ್ತೀರಾ? ಅಲ್ಲಿ ಅಡ್ಜೆಕ್ಟಿವ್ ಏನಿದೆ, ವೈಸ್ ಇದೆ, ಅದಕ್ಕೆ ಏನಾಗಿದೆ, ST ಫಾರ್ಮ್ ಎತ್ತಿದೆ ನೋಡಿ. ವೈಸ್, ವೈಸರ್, ವೈಜೆಸ್ಟ್. ವೈಸ್ ಅಂತಂದ್ರೆ ವೈಸ್ ಅಂದ್ರೆ ಪಾಸಿಟಿವ್ ಡಿಗ್ರಿ, ವೈಸರ್ ಅಂದ್ರೆ ಕಂಪ್ಯಾರಿಟಿವ್ ಡಿಗ್ರಿ, ವೈಜೆಸ್ಟ್ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ. ಆಮೇಲೆ ನಿಮ್ಗೆ ಗೊತ್ತಿದೆ, ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ ವಿ ಯೂಸ್ ದ ಆರ್ಟಿಕಲ್. ನೋಡಿ, ಯಾವಾಗಲೂ ಸೂಪರ್ಲೇಟಿವ್ ಡಿಗ್ರಿ ಏನು ಅಂತಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಬಿಫೋರು ದ ಅಂತ ಬರುತ್ತೆ. ಸೊ ಇಲ್ಲಿ ಬರ್ದಿದ್ದಾರೆ ನೋಡಿ, ಸಿ ಈಸ್ ದ ವೈಜೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಅದಕ್ಕಾಗಿ ನಿಮ್ಗೆ ಎಕ್ಸಾಮ್ದಾಗ ಏನಾದರೂ ಸೂಪರ್ಲೇಟಿವ್ ಡಿಗ್ರಿ ಮಾಡಂತ ಕೇಳಿದ್ರೆ ನಿಮ್ಗೆ ಬಹಳ ಸಿಂಪಲ್ ಆಗಿರುತ್ತೆ. ಏನು ಅಂತಂದ್ರೆ ನೀವು ಒಂದು ಫಾರ್ಮುಲಾ ಬರ್ಕೋಬೇಕು. ಏನು ಹೇಳಿ ಫಾರ್ಮುಲಾ ಬರ್ಕೊಳ್ಳಿ. ಏನು ಅಂತಂದ್ರೆ ಸಬ್ಜೆಕ್ಟು ಕೊಟ್ಟಂತ ಸಬ್ಜೆಕ್ಟ್ ಬರ್ಕೋಬೇಕು, ಪ್ಲಸ್ ಆಕ್ಸಿಲರಿ, ಪ್ಲಸ್ ಏನ್ ಬರಿಬೇಕು, ಆರ್ಟಿಕಲ್ ದ ಬರಿಬೇಕು. ದೆನ್ ಏನು ಅಂತಂದ್ರೆ ಸೂಪರ್ಲೇಟಿವ್ ಫಾರ್ಮ್ ಆಫ್ ಗಿವನ್ ಅಡ್ಜೆಕ್ಟಿವ್. ಸೂಪರ್ಲೇಟಿವ್ ಫಾರ್ಮ್ ಆಫ್ ಗಿವನ್ ಅಡ್ಜೆಕ್ಟಿವ್ ಅಂದ್ರೆ ಏನಾಗುತ್ತೆ, ಅಮ್ಮು ವೈಸ್ದು ಸೂಪರ್ಲೇಟಿವ್ ಫಾರ್ಮ್ ಏನಾಗುತ್ತೆ, ವೈಜೆಸ್ಟ್ ಆಗುತ್ತೆ. ದೆನ್ ಏನು ಅಂತಂದ್ರೆ ಯು ಹ್ಯಾವ್ ಟು ರೈಟ್ ದ ಆಬ್ಜೆಕ್ಟ್ ಫಾರ್ಮ್. ಸೊ ಹಾಗಾಗಿ ಸಿ ಇಸ್ ದ ವೈಜೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಇದನ್ನ ಕಂಪೇರೇಟಿವ್ ಮಾಡು ಅಂತ ಕೇಳಿದಾನೆ. ಕಂಪೇರೇಟಿವ್ ಮಾಡೋಕೆ ಕೂಡ ಒಂದು ಫಾರ್ಮುಲಾ ಫಾಲೋ ಅಪ್ ಮಾಡಬೇಕು. ಏನು ಅಂತ ಕೇಳಿದ್ರೆ ಸಬ್ಜೆಕ್ಟ್ ನೋಡಿ, ಸಬ್ಜೆಕ್ಟ್ ಪ್ಲಸ್ ಆಕ್ಸಿಲರಿ ಪ್ಲಸ್ ಕಂಪೇರೇಟಿವ್ ಫಾರ್ಮ್ ಆಫ್ ಗಿವನ್ ಅಡ್ಜೆಕ್ಟಿವ್. ಗಿವನ್ ಅಡ್ಜೆಕ್ಟಿವ್ ಯಾವ್ದಿದೆ ಇಲ್ಲಿ, ವೈಸ್ ಅಂತಿದೆ. ಇದು ಕಂಪೇರೇಟಿವ್ ಫಾರ್ಮ್ ಅಂತ ಏನಂತಂದ್ರೆ ವೈಸರ್ ಆಗತ್ತೆ. ಓಕೆ, ಸಿ ಈಸ್ ವೈಸರ್ ದ್ಯಾನ್. ಆಮೇಲೆ ಇಲ್ಲಿ ದ್ಯಾನ್ ಏನೇ ಅದರ್ ಫಿಕ್ಸ್, ಯಾವುದೇ ಕಂಪೇರೇಟಿವ್ ಫಾರ್ಮ್ ಇದ್ರೂ ಕೂಡ ಯು ಪುಟ್ ದ್ಯಾನ್ ಏನೇ ಅದರು. ಆಮೇಲೆ ದೆನ್ ಯು ಪುಟ್ ಆಬ್ಜೆಕ್ಟ್, ಏನಾಗುತ್ತೆ, ಗರ್ಲ್ ಇನ್ ದ ಕ್ಲಾಸ್. ಇದನ್ನೇ ಈಗ ನಾವು ಪಾಸಿಟಿವ್ ಡಿಗ್ರಿ ಮಾಡಬೇಕು ಅಂದ್ರೆ ಮಾಡ್ಬೋದು. ಏನು ಅಂತಂದ್ರೆ ಅಮ್ಮು ಇದನ್ನ ಪಾಸಿಟಿವ್ ಡಿಗ್ರಿ ಮಾಡ್ಬೇಕಾದ್ರೆ ಹೇಗತ್ತಂದ್ರೆ ಫಸ್ಟ್ ನೋ ಅದರ್ ಅಂತ ಫಿಕ್ಸ್ ಇಡಬೇಕು. ನೋ ಅದರ್ ಗರ್ಲ್ ಇನ್ ದ ಕ್ಲಾಸ್ ಅಲ್ಲಿದೆ ನೋಡಿ, ಆಬ್ಜೆಕ್ಟ್ ತಗೋಬೇಕು. ನೋ ಅದರ್ ಗರ್ಲ್ ಇನ್ ದ ಕ್ಲಾಸ್. ಆಮೇಲೆ ದೆನ್ ಯು ಪುಟ್ ಆಕ್ಸಿಲರಿ. ಓಕೆ, ಇದು ಜಸ್ಟ್ ಮಾಡೆಲ್ ಪೇಪರ್ ಅಪ್ಪ, ಪ್ಲೀಸ್. ಇಟ್ ಈಸ್ ಜಸ್ಟ್ ಫಾರ್ ಪ್ರಾಕ್ಟೀಸ್. ಓಕೆ, ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಯಾವಾಗಲೂ. ಯಾವುದೇ ಕ್ವಶನ್ ಪೇಪರ್ಗಳನ್ನ ಪ್ರಾಕ್ಟೀಸ್ ಮಾಡೋ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಓಕೆ, ಇರಲಿ. ಈಗ ಪಾಸಿಟಿವ್ ಡಿಗ್ರಿ ಅಂತಂದ್ರೆ ನೋಡಿ, ನೋ ಅದರ್ ಅಂತ ಬಳಸ್ಕೋಬೇಕು. ದೆನ್ ಯು ಪುಟ್ ಆಬ್ಜೆಕ್ಟ್. ನೋ ಅದರ್ ಗರ್ಲ್ ಇನ್ ದ ಕ್ಲಾಸ್. ದೆನ್ ಯು ಪುಟ್ ಆಕ್ಸಿಲರಿ. ಆಕ್ಸಿಲರಿ ಏನಿದೆ, ಈಸ್ ಇದ್ರೆ ಈಸ್ ಬರ್ಕೊಳ್ಳಿ, ವಾಸ್ ಇದ್ರೆ ವಾಸ್ ಬರ್ಕೊಳ್ಳಿ. ನೋ ಅದರ್ ಗರ್ಲ್ ಇನ್ ದ ಕ್ಲಾಸ್ ಈಸ್. ದೆನ್ ಆಸ್ ಅಂತೂ ಕಾನ್ಸ್ಟೆಂಟ್ ಇರುತ್ತೆ ಯಾವುದು ಪಾಸಿಟಿವ್ ಡಿಗ್ರಿಯಲ್ಲಿ, ಆಸ್, ಈಸ್, ಆಸ್. ಮತ್ತೆ ವೈಜೆಸ್ಟ್ದು ಪಾಸಿಟಿವ್ ಫಾರ್ಮ್ ಏನಾಗುತ್ತೆ, ವೈಸ್. ಈಸ್, ಆಸ್, ವೈಸ್, ಆಸ್ ಏನಾಗುತ್ತೆ ನೋಡಿ. ನೋ ಅದರ್ ಗರ್ಲ್ ಇನ್ ದ ಕ್ಲಾಸ್ ಈಸ್, ಆಸ್, ವೈಸ್, ಆಸ್, ಹರ್ ಅಂತ ಆಗತ್ತೆ ನೋಡಿ. ಸೊ ಈ ರೀತಿ ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಏನು ಅಂತಂದ್ರೆ ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತಾರೆ. ದೇ ಹ್ಯಾವ್ ಈಟನ್ ಮ್ಯಾಂಗೋಸ್. ಈ ಪ್ಯಾಸಿವ್ ವಾಯ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ
ಡೋಂಟ್ ಚೇಂಜ್ ದ ಟೆನ್ಸ್ ಫಾರ್ಮ್. ಯಾವುದೇ ಕಾರಣಕ್ಕೂ ಟೆನ್ಸ್ ಫಾರ್ಮನ್ನು ಚೇಂಜ್ ಮಾಡಬೇಡಿ. ಹಾಗಾಗಿ ಇಲ್ಲೇನಾಗುತ್ತೆ ನೋಡಿ, ದೇ ಹ್ಯಾವ್ ಈಟನ್ ಮ್ಯಾಂಗೋಸ್ ಅಂತಂದರೆ ಇಟ್ಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಟ್ಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಈಗ ನೀವು ಪ್ಯಾಸಿವ್ಸ್ ಮಾಡಿದಾಗೂ ಯಾವುದೇ ಕಾರಣಕ್ಕೂ ಅದು ಟೆನ್ಸ್ ಫಾರ್ಮ್ ಚೇಂಜ್ ಆಗಬಾರ್ದು. ಹಂಗಾದ್ರೆ ಟೆನ್ಸ್ ಫಾರ್ಮ್ ಈಗ ಏನಾಗುತ್ತೆ, ಪ್ಯಾಸಿವ್ಸ್ ಮಾಡ್ಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಪುಟ್ ದ ಆಬ್ಜೆಕ್ಟ್ ಏನಿದೆ ಅಲ್ಲಿ ಮ್ಯಾಂಗೋಸ್. ದೆನ್ ಹ್ಯಾವ್ ಇದ್ರೆ ಹ್ಯಾವ್ ಬೀನ್ ಆಗುತ್ತೆ, ಹ್ಯಾಸ್ ಇದ್ರೆ ಹ್ಯಾಸ್ ಬೀನ್ ಆಗುತ್ತೆ. ಹೌದಾ? ಈ ಮ್ಯಾಂಗೋಸ್ ಪ್ಲೂರಲ್ ಇರೋದ್ರಿಂದ ಯು ಪುಟ್ ಹ್ಯಾವ್ ಬೀನ್, ಮ್ಯಾಂಗೋಸ್ ಹ್ಯಾವ್ ಬೀನ್. ಆಮೇಲೆ ಈಟನ್ ಅಂತೂ V3 ಇದೆ, ಸೇಮ್ ಈಟನ್ ಬರೀರಿ. ದೆನ್ ಬೈ ದೇ ಇದ್ರೆ ಏನಾಗುತ್ತೆ ಪ್ಯಾಸಿವ್ಸ್ನಲ್ಲಿ ದೆಮ್ ಆಗುತ್ತೆ. ಸೊ ಈ ರೀತಿ ಬರೀಬೇಕಾಗತ್ತೆ. ಇನ್ನು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಕೇಳಿದ್ದಾರೆ, ಸತೀಶ್ ಸೇಡ್ ಟು ಸುರೇಶ್ ವಾಟ್ ಈಸ್ ಯುವರ್ ನೇಮ್. ನಿಮಗೆ ಜಾಸ್ತಿ ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ, ಇಂಟ್ರಾಗೇಟಿವ್ ಫಾರ್ಮನ್ನು ಕೊಡ್ತಾರೆ ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ. ಹೌದಾ? ಇಲ್ಲಿ ಕೂಡ ಒಂದು ಇಂಟ್ರಾಗೇಟಿವ್ ಫಾರ್ಮೇ ತೊಗೊಂಡಿದ್ದೆ ನಾನು. ಸತೀಶ್ ಸೇಡ್ ಟು ಸುರೇಶ್ ವಾಟ್ ಈಸ್ ಯುವರ್ ನೇಮ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಕೊಟ್ಟಾಗ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಏನು ಅಂತಂದರೆ ಅದರಲ್ಲಿ 2 ಡಿವಿಷನ್ ಇರುತ್ತೆ. ಒಂದು ರಿಪೋರ್ಟೆಡ್ ಫಾರ್ಮ್ ಇರುತ್ತೆ, ರಿಪೋರ್ಟೆಡ್ ವರ್ಬು. ದೆನ್ ಇನ್ನೊಂದು ಏನಂತಂದ್ರೆ ಸ್ಟೇಟ್ಮೆಂಟ್ ಪಾರ್ಟ್ ಇರುತ್ತೆ. ನೀವು ರಿಪೋರ್ಟೆಡ್ ವರ್ಬ್ದಾಗ ಏನು ಬಳಸಬೇಕು, ಆಸ್ಕ್ಡು, ಕ್ವಶನ್ಡು, ಎನ್ಕ್ವೈರ್ಡು, ಹಿಂಗೆ ಸ್ಪೆಷಲ್ ರಿಪೋರ್ಟಿಂಗ್ ವರ್ಬನ್ನು ಬಳಸಬೇಕಾಗತ್ತೆ. ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂತಂದರೆ ಆಸ್ಕ್ಡ್ ಅಂತ ತೊಗೊಂಡಿದ್ದೀನಿ. ಹೌದಾ? ಸತೀಶ್ ಆಸ್ಕ್ಡ್ ಅಲ್ಲಿ ಟು ಬಿಡಬೇಕಾಗತ್ತೆ, ಸೇಡ್ ಅಂತ ಬರೀಬಾರ್ದು. ಸತೀಶ್ ಆಸ್ಕ್ಡ್ ಸುರೇಶ್. ಈಗ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ದಾರೆ. ಅಂದರೆ ವಾಟ್ ಈಸ್ ಯುವರ್ ನೇಮ್ ಅಂತಂದರೆ ಇಟ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಫಾರ್ಮ್. ಸಿಂಪಲ್ ಪ್ರೆಸೆಂಟ್ ಇದ್ದರೆ ಅದೇನಾಗುತ್ತೆ, ಸಿಂಪಲ್ ಪಾಸ್ಟ್ ಆಗಿ ಬರೀಬೇಕು. ಅವಾಗ ಉತ್ತರ ಏನಾಗುತ್ತೆ ಅಂತಂದರೆ, ಆಮೇಲೆ ಇಲ್ಲಿ ಕ್ವಶನ್ ವರ್ಡ್ದಿಂದ ಸ್ಟಾರ್ಟ್ ಆಗಿರೋದ್ರಿಂದ ಕ್ವಶನ್ ವರ್ಡ್ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಮತ್ತು ಯಾವುದೇ ಕಾರಣಕ್ಕೂ ದ್ಯಾಟನ್ನು ಬರೀಬಾರ್ದು ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ. ಹೌದಾ? ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಸತೀಶ್ ಆಸ್ಕ್ಡ್ ಸುರೇಶ್ ವಾಟ್ ಹೀಸ್ ನೇಮ್ ವಾಸ್. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇದ್ದದ್ದು ಸಿಂಪಲ್ ಪಾಸ್ಟ್ ಆಗಿದೆ. ಇನ್ನು ಎಡಿಟಿಂಗ್ ಪ್ಯಾರಾಗ್ರಾಫ್ದಲ್ಲಿ ಸಾಮಾನ್ಯವಾಗಿ ನಿಮಗೆ ಏನು ಯಾವುದು ಡಾನ್ ಆ್ಯಂಡ್ ಸೆಲ್ಮೋ ಜೆಂಟಲ್ಮನ್ ಆಫ್ ರಿಯೋನ್ ಮೆಡಿಯೋ ಪಾಠ, ಅದರಲ್ಲಿ ಐ ಥಿಂಕ್ 3ನೇ ಪ್ಯಾರಾಗ್ರಾಫು, ಮತ್ತು ಯಾವುದು ಇನ್ನೊಂದು ಐ ಆರ್ಗ್ಯೂಡ್ ವಿತ್ ಹಿಮ್ ಅಂತ ಬರ್ತದೆ ನೋಡಿ, 6ನೇದಿರ್ಬೋದು ಮೋಸ್ಟ್ಲಿ. ಆ 2 ಪ್ಯಾರಾಗ್ರಾಫನ್ನ ಜಾಸ್ತಿ ನೋಡ್ಕೊಳ್ಳಿ, ಅಲ್ಲಿಗೂ ಜಾಸ್ತಿ ಕೇಳ್ತಾನೆ. ಈಗ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, ದ ಓಲ್ಡ್ ಮ್ಯಾನ್ ಬೋರ್ಡ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್, ದೆನ್ ಹಿ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೋ ಸ್ಲೋ ಆ್ಯಂಡ್ ಕೇರ್ಫುಲ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಏನು ಕೇಳಿದ್ದಾನೆ ಅವನು, ಪ್ಲೂರಲ್ ಟು ಬಿ ಆ್ಯಡೆಡ್ ಅಂತ ಕೇಳಿದ್ದಾನೆ ನೋಡಿ. ಪ್ಲೂರಲ್ ಟು ಬಿ ಆ್ಯಡೆಡ್ ಅಂತಂದರೆ ಹ್ಯಾಟ್, ಇಲ್ಲಿ ನೋಡಿ ಹ್ಯಾಟ್ ಆ್ಯಂಡ್ ಗ್ಲೋಸ್ ಆಗಬೇಕು. ಗ್ಲೋ ಇದ್ದದ್ದು ಕೊಟ್ಟಿದ್ದಾನೆ, ಗ್ಲೋಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟು ಅಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂದರೆ ನಾ ಹೇಳಿದೆ ಈಗ ತಾನೆ, ಏನು ನಿಮಗೆ ಅಡ್ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂದರೆ ಏನು ಬರಬೇಕು ನೀವು, ಅಡ್ವರ್ಬ್ಗೆ ಅಲ್ಲಿ ಎಲ್ವಾ ಹೆಚ್ಚಿದ್ರೆ ಸಾಕು. ಸ್ಲೋ ಇದ್ರೆ ಏನಾಗುತ್ತೆ, ಸ್ಲೋಲಿ ಅಂತ ಆಗತ್ತೆ. ಸೊ ನೀವು ಎಡಿಟಿಂಗ್ ಪ್ಯಾರಾಗ್ರಾಫ್ದಲ್ಲಿ ಜೆಂಟಲ್ಮನ್ ಆಫ್ ರಿಯೋನ್ ಪಾಠದಲ್ಲಿ 3ನೇ ಪ್ಯಾರಾಗ್ರಾಫು ಮತ್ತು 6ನೇ ಪ್ಯಾರಾಗ್ರಾಫು. ಆಮೇಲೆ ಇನ್ನೊಂದು ಏನು ಅಂತಂದರೆ ಇದರಲ್ಲಿ ಯಾವುದು ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ದಲ್ಲಿ ಅಲ್ಲೊಂದು ಪ್ಯಾರಾಗ್ರಾಫ್ ಬರುತ್ತೆ ನೋಡಿ, ಏನು ಬಾಲೇಶ್ವರ ಏನದು ಬಾಲೇಶ್ವರ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಫ್ರಾಂಟಿಕಲಿ, ಅದೊಂದು ನೋಡ್ಕೋಬೇಕು ಆ ಪ್ಯಾರಾಗ್ರಾಫ್ ಒಂದು. ಸೊ ಅವೆಲ್ಲ ಎಡಿಟಿಂಗ್ಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥವು ಅಂತ ಹೇಳ್ಬೋದು. ಇನ್ನು 2 ಮಾರ್ಕ್ಸಿನ ಕ್ವಶನ್ಸ್ ಬರೋಣ. 2 ಮಾರ್ಕ್ಸಿನ ಕ್ವಶನ್ಸ್ ಬಂದ್ಬಿಟ್ಟು ನಿಮಗೆ ಅಂಬೇಡ್ಕರ್ ಪಾಠದ ಮೇಲೆ ಬರುತ್ತೆ. ಅಂಬೇಡ್ಕರ್ ಪಾಠದ ಮೇಲೆ ಏನು ಅಂತಂದರೆ, ಒಂದು ಅಂಬೇಡ್ಕರ್ ವಾಸ್ ಎ ವರಾಸೆಸ್ ರೀಡರ್, ಎಕ್ಸ್ಪ್ಲೇನ್ ಅಂತ ಕೇಳ್ಬೋದು. ಸೊ ಅಂಬೇಡ್ಕರ್ ಹಾಗೆ ನೀವು ವರಾಸೆಸ್ ರೀಡರ್ ಅಂತ ಹೇಳ್ತೀರಿ ಅಂತ ಕೇಳ್ತಾರೆ. ಅಲ್ಲಿ ಏನು ಅಂತಂದರೆ ವರಾಸೆಸ್ ರೀಡರ್ ಅಂದಾಗ ನೀವು ಏನು ಬರಿಬೋದು, ಏನು ಅಂತಂದರೆ ಹಿ ವಾಸ್ ಎ ವರಾಸೆಸ್ ರೀಡರ್ ಅಂದರೆ ಅಂಬೇಡ್ಕರ್ ಹ್ಯಾಡ್ ಆ್ಯನ್ ಇನ್ಸೆಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಅಂಬೇಡ್ಕರ್ ಹ್ಯಾಡ್ ಆ್ಯನ್ ಇನ್ಸೆಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್ ಒಂದು. ಆ್ಯಂಡ್ ಇನ್ನೊಂದು ಏನಂತಂದರೆ he purchased many more books by curtailing his daily needs, and whenever he went to USA, okay, he purchased of about 2000 old books, and at the time of second round table conference in London, he purchased many more books, and those books were sent to India in 32 boxes. ಸೊ ಈ ರೀತಿ ದಟ್ಸ್ ವೈ ವಿ ಸೇ ಅಂಬೇಡ್ಕರ್ ವಾಸ್ ಎ ವರಾಸೆಸ್ ರೀಡರ್ ಅಂತ ಹೇಳ್ಬೋದು.
ಆ್ಯಂಡ್ ಇನ್ನೊಂದು ಕ್ವಶನ್ ಇಲ್ಲಿ ಕೇಳಿದ್ದಾರೆ ಏನು ಅಂತಂದರೆ, ವೈ ಡಿಡ್ ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸ್ ಎ ಸಿಂಬಲ್ ಆಫ್ ರಿವೋಲ್ಟ್? ಅಂದರೆ ಅಂಬೇಡ್ಕರ್ ಅವ್ರನ್ನ ನೆಹರು ಅವರು ಕ್ರಾಂತಿಯ ಪ್ರತೀಕ ಅಂತ ಹೇಳ್ತಾರೆ, ಯಾಕೆ ಅಂತೇಳಿ. ಒಂದೇನು ಅಂತಂದರೆ, ಅಂಬೇಡ್ಕರ್ ಇರತಕ್ಕಂಥ ಒಂದು ಕೆಲವೊಂದಿಷ್ಟು ಸ್ಕಿಲ್ಸ್ಗಳು ಏನೇನು, ಪರ್ಸಿವರೆನ್ಸ್ ಇರ್ಬೋದು, ಪರ್ಸಿಸ್ಟೆನ್ಸ್ ಇರ್ಬೋದು, ವೈರುಲೆನ್ಸ್ ಇರ್ಬೋದು, ಹೌದಾ, ವೈರುಲೆನ್ಸ್ ಆಫ್ ಈಸ್ ಅಪೋಸಿಷನ್ ಟು ಆಲ್ ಅಂತ ಇರ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಅಂಬೇಡ್ಕರ್ ನೆವರ್ ಕಾಂಪ್ಲಿಸೆಂಟ್ ಅಬೌಟ್ ಸಮ್ ಮ್ಯಾಟರ್ಸ್, ಅಂದರೆ ಕೆಲವೊಂದು ಮ್ಯಾಟರ್ಸ್ಗಳೆಲ್ಲ ಅವರು ಸಂತೃಪ್ತಿ ಹೊಂದಿರಲಿಲ್ಲ, ಅಂದ್ರೇನು ಜಾಸ್ತಿ ಅದರಲ್ಲಿ ಇನ್ನೂ ದೇ ವಾಂಟ್ ಹಿ ವಾಂಟೆಡ್, ಹೌದಾ. ಸೊ ಆ ಪಾಯಿಂಟನ್ನು ಹಾಕಿ ಬರೀಬೇಕಾಗತ್ತೆ. ಸೊ ನೆಹರು ಡಿಸ್ಕ್ರೈಬ್ಡ್ ಅಂಬೇಡ್ಕರ್ ಆಸ್ ಎ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನು ಪ್ರಶ್ನೆ ಕೇಳ್ಬೋದು ಅಂತಂದರೆ, ವೈ ಡಿಡ್ ನೆಹರು ಚೂಸ್ ಅಂಬೇಡ್ಕರ್ ಆಸ್ ಎ ಲಾ ಮಿನಿಸ್ಟರ್ ಯಾಕೆ ಚೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇದು ಕೂಡ ಒಂದು ಪ್ರಶ್ನೆ ಬರ್ಬೋದು. ಏನು ಅಂತಂದರೆ, ಬಿಕಾಸ್ ಅಂಬೇಡ್ಕರ್ ಹ್ಯಾಡ್ ಎ ಲಾಟ್ ಆಫ್ ಸ್ಕಿಲ್ಸ್ ಇನ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಕಾನೂನು ಹೊತ್ತು ಬಂದಾಗ ಅಂಬೇಡ್ಕರ್ನಲ್ಲಿ ತುಂಬ ಸ್ಕಿಲ್ಸ್ ಇದ್ದು. ಆಮೇಲೆ ಅಲ್ಲಿ ಇನ್ನೊಂದು ಆನ್ಸರ್ ಬರಿಬೋದು, ಏನು ಅಂತಂದರೆ, ಹಿ ಮೇಡ್ ಮೆನಿ ಮೋರ್ ಕ್ಯಾಂಪೇನ್ಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್, ಹಿ ಸ್ಟ್ರಗಲ್ ಫಾರ್ ಸೋಷಿಯಲ್ ಜಸ್ಟಿಸ್, ಹೌದಾ. ಇವೆಲ್ಲ ಪಾಯಿಂಟ್ಸನ್ನು ಹಾಕಿ ಬರೀಬೇಕಾಗತ್ತೆ. ಆಮೇಲೆ ಇನ್ನೊಂದೇನಂತಂದರೆ, ಅಂಬೇಡ್ಕರ್ ವಾಸ್ ನಾಟ್ ಓನ್ಲಿ ಎ ಲಾ ಮಿನಿಸ್ಟರ್ ಬಟ್ ಆಲ್ಸೋ ಲಾ ಮೇಕರ್. ಅಂಬೇಡ್ಕರ್ ಅವ್ರನ್ನ ಬರೀ ನೀವು ಲಾ ಮಿನಿಸ್ಟರ್ ಅಂತ ಹೇಳಬೇಡಿ, ಜೊತೆಗೆ ಏನು ಅಂತಂದರೆ ಅವರು ಲಾಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಕ್ರಿಯೇಟರ್, ಲಾ ಮೇಕರ್ ಅಂತ ನಾವೇನು ಹೇಳ್ತೀವಿ. ಸೊ ಇಟ್ ಮೀನ್ಸ್ ಲೈಕ್ ದಿಸ್, ಓಕೆ. ಅಂಬೇಡ್ಕರ್ ಹ್ಯಾಡ್ ಎ ಲಾಟ್ ಆಫ್ ಸ್ಕಿಲ್ಸ್ ಇನ್ ಲಾ ಆ್ಯಂಡ್ ಲೆಜಿಸ್ಲೇಷನ್ ಅಂತ ಹೇಳ್ಬೋದು. ಇನ್ನು ಈ ಪಾಠದ ಮೇಲೆ ಮುಗಿದ ನಂತರ ಮತ್ತೆ ಯಾವ್ದನ್ನ ಕೇಳ್ಬೋದು ಅಂತಂದರೆ, ಸ್ಮಿತಾ ಪಾಠ, ಹೌದಾ, ದ ಕನ್ಸರ್ಟ್ ಅದೇನು ಬರುತ್ತಲ್ಲ ಅದು, ಆ ಪಾಠದ ಮೇಲೆ 2 ವರ್ಷದಿಂದ ಒಂದು ಬರುತ್ತೆ. ಡಿಸ್ಕ್ರೈಬ್ ಬ್ರೀಫ್ಲಿ ದ ಫೀಲಿಂಗ್ಸ್ ಆಫ್ ಸ್ಮಿತಾ ವೆನ್ ದ ಫಸ್ಟ್ ನೋಟ್ಸ್ ಆಫ್ ಕೇಮ್ ಓವರ್ ದ ಇಯರ್ ಅಂತ ಹೇಳ್ತಾರೆ. ನೋಡಿ, ಆಸ್ ಸ್ಮಿತಾ ಸ್ಯಾಟ್ ಲಿಸ್ನಿಂಗ್ ಟು ದ ಮ್ಯೂಸಿಕ್, ಸಿ ವಾಸ್ ಸ್ಪೆಲ್ ಬೌಂಡ್. All the while the mind was echoing about the plan that she had decided on the evening before remained firmly in her mind. So it means she thought about her brother, okay, that was remained firmly in her mind ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಕ್ವಶನು ಯಾವ ಪಾಠ ಮೇಲೆ ಬರುತ್ತೆ ಅಂತಂದರೆ, ನಿಮಗೆ ಯಾವುದು ಜೆಂಟಲ್ಮನ್ ಆಫ್ ರೂಯ್ ಆ್ಯಂಡ್ ಮೆಡಿಯಬಲ್ ಪಾಠ ಮೇಲೆ 2 ವರ್ಷದ ಒಂದು ಪ್ರಶ್ನೆ ಬಂದೇ ಬರುತ್ತೆ ಗ್ಯಾರಂಟಿ. ಏನು ಅಂತಂದರೆ, ಹೌ ಕ್ಯಾನ್ ಯು ಸೇ ದ್ಯಾಟ್ ಅಮೇರಿಕನ್ಸ್ ವರ್ ಜಿನ್ರಸ್ ಇನ್ ದೇರ್ ಓನ್ ವೇ ಅಂತ ಕೇಳ್ಬೋದು. ಹೌ ಕ್ಯಾನ್ ಯು ಸೇ ದ್ಯಾಟ್ ಡಾನ್ ಆ್ಯಂಡ್ ಸಲ್ಮೋ ವಾಸ್ ಜಿನ್ರಸ್ ಇನ್ ದೇರ್ ಓನ್ ವೇ ಅಂತ ಹೇಳ್ಬೋದು. ಸೊ ಹೆಂಗೆ ಹೇಳ್ತೀರಾ ಅಂತ ಕೇಳ್ತಾರೆ. ನೋಡಿ, ಫಸ್ಟ್ ನಾವೇನು ತಿಳ್ಕೊಳ್ಳೋಣ, ಅಮೇರಿಕನ್ಸ್ ವರ್ ಜಿನರಸ್ ಇನ್ ದೇರ್ ಓನ್ ವೇಸ್ ಅಂತ ಹೇಳ್ಬೋದು. ಯಾಕಂತಂದರೆ ಅಮೇರಿಕನ್ಸ್ ವರ್ ರೆಡಿ ಟು ಪೇ extra money for extra land, that is almost twice amount for twice land ಅಂತ ಹೇಳ್ಬೋದು ಒಂದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಲೇಟರ್ ದೇ ಅಮೇರಿಕನ್ಸ್ ಬಾಟ್ ದ ಟ್ರೀಸ್ ಫ್ರಾಮ್ ಇಂಡಿವಿಜುವಲ್ಸ್ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಆ್ಯಂಡ್ ಸಲ್ಮೋ ಅಂತ ಹೇಳ್ಬೋದು. ಸೊ ದೀಸ್ 2 ಫ್ಯಾಕ್ಟರ್ಸ್ ಸೇಸ್ ಡಾನ್ ಆ್ಯಂಡ್ ಅಮೇರಿಕನ್ಸ್ ವರ್ ಜಿನ್ರಸ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು, ಡಾನ್ ಆ್ಯಂಡ್ ಸಲ್ಮೋ ಹೆಂಗೆ ಜಿನ್ರಸ್ ಅಂತಂದರೆ, he was the man of principle ಅಂತ ಹೇಳ್ಬೋದು. ಆ್ಯಂಡ್ he didn't accept more money from more land, ಹೌದಾ. ಅವನು ಎಕ್ಸ್ಟ್ರಾ ಲ್ಯಾಂಡ್ ಇದ್ದರೂ ಕೂಡ ಅವನು ಅಷ್ಟು ಹಣವನ್ನು ತಗೋಲಿಲ್ಲ, ಓಕೆ. he didn't accept more money for more land ಅಂತ ಹೇಳ್ಬೋದು. So he finally accepted $1,200, that's the final price, ಓಕೆ. ಆ್ಯಂಡ್ ಇನ್ನೊಂದು ಅವನ ಜಿನ್ರಾಸಿಟಿಗೆ ಒಂದು ಉದಾಹರಣೆ ಅಂತಂದರೆ, Don and Salmo had planted every new plant in the name of every newborn child of Rio and Medio, because all of them his sobrinos, nietos and descendants. It is model paper ಅಪ್ಪ, ಎಷ್ಟು ಸಲ ಹೇಳೋದು, ಇದು ಜಸ್ಟ್ ಫಾರ್ ಪ್ರಾಕ್ಟೀಸ್ ಪೇಪರು, ಓಕೆ. ಅಂಡರ್ಸ್ಟುಡ್ಡಾ? ನಿಮಗೆ ಪ್ರಾಕ್ಟೀಸ್ ಮಾಡಬೇಕು, ಜಾಸ್ತಿ ಮಾರ್ಕ್ಸ್ ಬರ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡಿ, ಓಕೆನಾ. ಓಕೆ. ಆ್ಯಂಡ್ ನೆಕ್ಸ್ಟ್ ಒಂದು ಕ್ವಶನ್ ಏನು ಅಂತಂದರೆ, ವೈ ವರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮನ್ಡ್ ಬೈ 3 ಸೂಪರ್ ಪವರ್ಸ್ ಅಂತಂದರೆ, ಯಾಕೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸನ್ನು ಸೂಪರ್ ಪವರ್ ಕಂಟ್ರೀಸಿಂದ ಕರೀತಾರೆ ಅಂತಂದರೆ, ಬಿಕಾಸ್ ಏನು ಅಂತಂದರೆ ದೇ ವಾಂಟೆಡ್ ಟು ಪುಟ್ ಎ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್, ಹೌದಾ.
ಆ್ಯಂಡ್ ಇನ್ನೊಂದೇನು ಅಂತಂದರೆ ಇಫ್ ಎನಿ ಒನ್ ಆಫ್ ದೆಮ್ ಯೂಸ್ಡ್ ಇಟ್ ವುಡ್ ಟೇಕ್ ಓನ್ಲಿ 20 minutes ಟು ರೀಚ್ ದೇರ್ ಟಾರ್ಗೆಟ್ಸ್. ಅದೊಂದು ಪಾಯಿಂಟ್ ಹಾಕಬೇಕಾಗತ್ತೆ. ಆ್ಯಂಡ್ 3 ಸೂಪರ್ ಪವರ್ ಕಂಟ್ರೀಸ್ USA, USSR, UK. ಓಕೆ, 3 ಸೂಪರ್ ಪವರ್ ಕಂಟ್ರೀಸ್ ಗೊತ್ತಿದೆ, USA, USSR, UK. They were willing to come to an agreement to solve the problem. Okay, so they summoned all 3 super power countries in Geneva. Okay, ಇನ್ನು ನಿಮಗೆ ಇನ್ನೊಂದು ಕ್ವಶನ್ ಏನು ಅಂತಂದರೆ, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಮೇಲೆ ನಿಮಗೆ 2 ಮಾರ್ಕ್ಸಿಂದ ಒಂದು ಬರುತ್ತೆ. ಏನು ಅಂತಂದರೆ ಅಲ್ಲಿ ಏನು ಕ್ವಶನ್ ಕೇಳಿದಾರೆ ಅವರು, ವೈ ಡಸ್ ದ ಪೋಯೆಟ್ ಯೂಸ್ ದ ಎಕ್ಸ್ಪ್ರೆಷನ್ ವಿಂಟರ್ ಅಂಡರ್ ಲಾಕ್ ಇನ್ ದ ಪೋಯಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ಹೇಳ್ತಾರೆ. ಅಂದರೆ ವಿಂಟರ್ ಅಂಡರ್ ಲಾಕ್ ಅಂದರೆ ಏನು ಅಂತ. ವಿಂಟರ್ ಅಂಡರ್ ಲಾಕ್ ಅಂತಂದರೆ ದೇರ್ ವರ್ ನೋ ಚೇಂಜ್ ಇನ್ ಸೀಸನ್ಸ್. ಓಕೆ, ಸೀಸನ್ಸ್ದಲ್ಲಿ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಈಗ ನಮ್ಮಲ್ಲಿ ಹೆಂಗಾಗುತ್ತೆ, ರೇನಿ ಸೀಸನ್ ಅಂತ ಬರುತ್ತೆ, ಸಮ್ಮರ್ ಸೀಸನ್ ಅಂತ ಬರುತ್ತೆ, ಹಾಗೇನೂ ಚೇಂಜ್ ಆಗಲ್ಲ. ವಿಂಟರ್ ನಾಳೆ ಎಕ್ಸಾಮ್ ಕೇಳ್ಬೋದು, ವಾಟ್ ಡಸ್ ಇಟ್ ಮೀನ್ ವಿಂಟರ್ ಅಂಡರ್ ಲಾಕ್? ಇಟ್ ಮೀನ್ಸ್ ದೇರ್ ಈಸ್ ನೋ ಚೇಂಜ್ ಆಫ್ ಸೀಸನ್ಸ್ ಅಂತ ಹೇಳಬೇಕು. ಆ್ಯಂಡ್ ಇನ್ನೊಂದಿಷ್ಟು ಪಾಯಿಂಟ್ಸನ್ನು ಹಾಕಬೇಕಂತಂದರೆ ನೋಡಿ, ದ ಪೋಯೆಟ್ ಸೇಸ್ ದ್ಯಾಟ್ ಕ್ಯಾಲೆಂಡರ್ಸ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್ ಅಂತ ಹೇಳ್ತಾರೆ. ನೆಕ್ಸ್ಟ್, ವಾಟ್ ಹ್ಯಾಡ್ ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ದ ವೇ ಆಫ್ ಪ್ರೊಟೆಸ್ಟ್? ಹೌ ಡಿಡ್ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ ದ ಪ್ರೊಟೆಸ್ಟ್ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ದ ಪೊಲೀಸ್ ಹ್ಯಾಡ್ ಎಕ್ಸ್ಪೆಕ್ಟೆಡ್ ದ್ಯಾಟ್ ದ ಸ್ಟೂಡೆಂಟ್ಸ್ ವುಡ್ ಪ್ರೊಟೆಸ್ಟ್ ಆ್ಯಂಡ್ ಬಿ ವೈಲೆಂಟ್. ಅವ್ರು ಏನಂತಾರೆ, ವೈಲೆಂಟ್ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ. ದೆನ್ ಏನು ಅಂತಂದರೆ ದೇ ವುಡ್ ಹ್ಯಾವ್ ಟು ಬೀಟ್ ದೆಮ್ ಅಪ್ ಆ್ಯಂಡ್ ಪುಟ್ ದೆಮ್ ಇನ್ ಜೈಲ್. ಅವರು ಜೈಲ್ ಹಾಕ್ಬೇಕು ಬಯಸಿರ್ತಾರೆ. ಬಟ್ ಹಂಗೆ ಆಗಲ್ಲ. ಏನಾಗತ್ತಂತಂದರೆ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ಡ್ ದ ಪ್ರೊಟೆಸ್ಟ್ ವೆರಿ ಪೀಸ್ಫುಲಿ. ಇಟ್ ಮೀನ್ಸ್ ದೇರ್ ವರ್ ನೋ ಸ್ಲೋಗನ್ಸ್, ನೋ ಶೌಟಿಂಗ್ಸ್, ಜಸ್ಟ್ ದ ಶಫಲ್ ಆಫ್ ಫೀಟ್, ಡ್ರಿಪ್ ಆಫ್ ರೇನ್. ಓಕೆ, ಡ್ರಿಪ್ ಆಫ್ ರೇನ್ ಅಂತ ಹೇಳ್ಬೋದು. And low murmuring from the watching crowd. Why were Babu and Manju disappointed with the way of students march? ಎಲ್ಲಿ ಒಂದು ಕಡೆ ಬಾಬುಗಿರ್ಬೋದು, ಮಂಜುಗಿರ್ಬೋದು, they got disappointed with the way of students march ಅಂತ ಹೇಳಿದ್ದಾರೆ. Because they marched silently and they appeared like they were scared by the police. ಅವ್ರಿಗೆ ಅಂಜಿದ್ರು ಅಂತ ಅನ್ಕೋತಾರೆ. By seeing all these, okay, by seeing all these events, they got disappointed ಅಂತ ಹೇಳ್ಬೋದು. ಇನ್ನು how has Dolma described her preparedness for the task of scaling Mount Everest ಅಂತ ಹೇಳ್ತಾರೆ. ಮೌಂಟ್ ಎವರೆಸ್ಟ್ ಬಗ್ಗೆ ನೋಡಿ, ಡಿಕ್ಕಿ ಡೋಲ್ಮಾ ಪ್ರಿಪೇರ್ಡ್ ಹರ್ಸೆಲ್ಫ್ ಟು ಸ್ಕೇಲ್ ಅಂತ ಹತ್ತೋದು ದ ಮೌಂಟ್ ಎವರೆಸ್ಟ್ ಬೈ ಜಾಯ್ನಿಂಗ್ ದ ಮೌಂಟೇನರಿಂಗ್ ಇನ್ಸ್ಟಿಟ್ಯೂಟ್ ಇನ್ ಮನಾಲಿ ಹೌದಾ. ಆ್ಯಂಡ್ ಸಿ ಟುಕ್ ಅಪ್ ದ ಬೇಸಿಕ್ training at the institute and she worked with zeal. It means she put hard work ಮಾಡಿದ್ರು. And also she got A grades and was selected by all India expedition to the Mount Everest ಅಂತ ಹೇಳ್ಬೋದು. ದೆನ್ ಏನು ಅಂತಂದರೆ, ಇನ್ ವಾಟ್ ವೇ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಪ್ ಆ್ಯಂಡ್ ಹಿಸ್ ಬ್ರದರ್ ರೆಸ್ಪಾನ್ಸಿಬಲ್? ನೋಡಿ, ಹನೀಪ್ ಮದರು ಏನು ಅಂತಂದರೆ ಟೂರಿಂಗ್ ಜಾಬನ್ನು ಹೊಂದಿದ್ರು. ಹಾಗಾಗಿ ಅದರಿಂದ ಮಕ್ಕಳು ತುಂಬ ಕಲ್ತರು ಅಂತ ಹೇಳ್ಬೋದು. ಏನು ಅಂತಂದರೆ ಅವ್ರು ಒಂದು ಪಾಯಿಂಟ್ ಇಲ್ಲಿ ನೆನಪಿಡಬೇಕಾಗತ್ತೆ. ಏನು ಅಂತಂದರೆ, ಒನ್ಸ್ ಡ್ಯೂಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಎವ್ರಿ ಒನ್ಸ್ ಲೈಫ್. ಎವ್ರಿ ಒನ್ ಶುಡ್ ನಾವ್ ದೇರ್ ಡ್ಯೂಟಿ. ಅಂದರೆ ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯನ್ನು ಅರಿಬೇಕು ಅಂತೇಳಿ. ಇಟ್ ಮೀನ್ಸ್ ಒನ್ಸ್ ಡ್ಯೂಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್ ಅಂತ ಹೇಳ್ಬೋದು. ನೆಕ್ಸ್ಟು, ಡಿಸ್ಕ್ರೈಬ್ ಹೌ ದ ಬರ್ಡ್ ಇನ್ ದ ಗಾರ್ಡನ್ ಚೇಂಜ್ಡ್ ದ ಕೋರ್ಸ್ ಆಫ್ ಸತೀಶ್ ಲೈಫ್ ಅಂತ ಹೇಳ್ತಾರೆ. ಏನಂತಂದರೆ, ಒನ್ ಡೇ ಹಿ ವಾಸ್ ಲುಕಿಂಗ್ ಗ್ಲೂಮಿಲಿ ಇನ್ ಟು ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್. ದೇರ್ ವಾಸ್ ಎ ಬರ್ಡ್ ಆ್ಯಂಡ್ ಇಟ್ ಹ್ಯಾಡ್ ಎ ಲಾಂಗಿಶ್ ಟೇಲ್ ಆ್ಯಂಡ್ ಎ ಬ್ಲ್ಯಾಕ್ ಕ್ರೆಸ್ಟ್ ಇರ್ಬೋದು. ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಆಫ್ ಎ ಬರ್ಡ್ ವಾಸ್ ಇಟ್ಸ್ ರೆಸ್ಟ್ಲೆಸ್ ಎನರ್ಜಿ. ಅದೊಂದು ಕೂಡ ಬರಿಬೇಕಾಗತ್ತೆ.
ದೆನ್ ಏನು ಅಂತಂದರೆ ಹಿ ಜಂಪ್ ಡೌನ್ ಫ್ರಾಮ್ ಹಿಸ್ ಬೆಡ್ ಆ್ಯಂಡ್ ಟುಕ್ ಔಟ್ ಹಿಸ್ ನೋಟ್ಬುಕ್ ಆ್ಯಂಡ್ ಹಿ ಸ್ಕೆಚ್ಡ್ ದ ಬರ್ಡ್ ವೆರಿ ವೆಲ್ with a few dead strokes, and he liked the picture and he set against the stack of books andre books ಪುಸ್ತಕಗಳ ರಾಶಿ ಅಂತ ಹೇಳ್ಬೋದು on his bedside table. His father basically didn't like painting initially, but later he supported well ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಅಂತಂದರೆ ಜಾರ್ಜ್ ಪೋಯಮ್ ಬಗ್ಗೆ ಕೇಳಿದ್ದಾರೆ. ಜಾರ್ಜ್ ಪೋಯಮ್ ಏನು ಅಂತಂದರೆ George, player is preaching the black gospel of George ಅಂತ ಹೇಳ್ಬೋದು. 2 marks ಪ್ಯಾಟರ್ನ್ ಹಿಂಗೆ ಇರುತ್ತೆ. ಓಕೆ, ಇವೇನು ಪಾಠ ತೋರಿಸಿದನಲ್ಲ, ಇದೇ ಪಾಠದ ಮೇಲೆ ಕ್ವಶನ್ಸ್ ಬರ್ತವೆ. ನಾಳೆ ನೋಡಿ, ನಾನೇನು ತೋರಿಸ್ತಾ ಇದ್ದೀನಲ್ಲ, ಇದೇ ಪಾಠದ ಮೇಲೆ ಪ್ರಶ್ನೆಗಳು ಇರ್ತವೆ. ಸೇಮ್ ಪ್ಯಾಟರ್ನ್ ಯಾವತ್ತೂ ಚೇಂಜ್ ಆಗಲ್ಲ, ತಿಳ್ಕೊಂಬಿಡಿ. ಕ್ವಶನ್ ಚೇಂಜ್ ಆಗ್ಬೋದು, ಬಟ್ ಪ್ಯಾಟರ್ನ್ ಮಾತ್ರ ಸೇಮ್. ನೆನಪಿಟ್ಟುಕೊಳ್ಳಿ. ನೀವು ಜಾಜ್ದು ಸಮ್ರಿ ಪರ್ಫೆಕ್ಟ್ ಮಾಡಿ, ಡೆಫಿನೆಟಾಗಿ ನಿಮಗೆ ಯು ಕ್ಯಾನ್ ಗೆಟ್ ಮಾರ್ಕ್ಸ್. ಜಾಜ್ ಸಮ್ರಿ ಪಕ್ಕ ಬರುತ್ತೆ ಅಲ್ರಿ. ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದಾರಲ್ರಿ, ಹೌದಾ? ಸೊ ಏನು ಅಂತಂದರೆ ಹೀ ಈಸ್ ಪ್ರೀಚಿಂಗ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾರ್ಜ್ ಇರ್ಬೋದು. ಆ್ಯಂಡ್ ಹಿ ವಾಂಟೆಡ್ ಟು ಫ್ಲೈ ಲೈಕ್ ಎ ಬರ್ಡ್, ಹೌದಾ? He wanted to fly like a bird, and on a face ಬಗ್ಗೆ ಹೇಳಿದ್ದಾರೆ. His face is wrinkled, ಹೌದಾ? He appears like a pathetic figure. He has closed his eyes, and he wore blue old shirt. And ಇನ್ನೊಂದು ಏನು ಅಂತಂದರೆ he wore jacket just to hold his sagging stomach. His shoes are torn ಅಥವಾ run down, and he had put paper in them. His face is unshaven and shows every each pain in his each wrinkle. Then his chest lies an old alto saxophone, and it is supported by a wire coat hanger. And he wanted to proclaims to the whole world that he is a black man, and he was sent there to preach the black gospel of George ಅಂತ ಹೇಳ್ಬೋದು. ಇನ್ನು ಎಕ್ಸ್ಟ್ರಾಕ್ಟ್ಸ್ ಬಂದ್ಬಿಟ್ಟು ನಾನು ಹೇಳಿದೆ ನಿಮಗೆ. ಒಂದು ದೇರ್ಸ್ ಎ ಗರ್ಲ್ ಬೈ ದ ನೋಡಿ, ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ ಇರ್ಬೋದು. ದೆನ್ ಹೀರೋ ಲೆಸನು. ಓಕೆ, ದೆನ್ ಯಾವುದು ಅಂತಂದರೆ ದ ಡಿಸ್ಕವರಿ. ಆಮೇಲೆ ಇನ್ನೊಂದು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಓಕೆ, ಇವು 4 ನೋಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಆರ್ಸಿ ಬರುತ್ತೆ. ಫಸ್ಟ್ ಬಂದ್ಬಿಟ್ಟು ನಿಮಗೆ ಹೀರೋದಾಗ ಬರುತ್ತೆ. ಈಗ ಹೂಮ್ ಕೆನ್ ಐ ಕಾಲ್ ಅಂತ ಕೇಳ್ತಾರೆ ಬಾಲೇಶ್ವರ್ ಮಿಶ್ರದು. ಹೂ ಆಸ್ಕ್ ದಿಸ್ ಕ್ವಶನ್ ಅಂತಂದರೆ ಬಾಲೇಶ್ವರ್ ಮಿಶ್ರಾ. ಹೂ ವಾಸ್ ದಿಸ್ ಆಸ್ಕ್ಡ್ ಟು ಅಂತಂದರೆ ರೋಮಾ ತಲ್ರೇಜಾ ಕೇಳ್ತಾನೆ. ವೈ ಡಿಡ್ ಹಿ ಆಸ್ಕ್ ಕ್ವಿಕ್ಲಿ ಅಂತಂದರೆ ಯಾಕೆ ಕೇಳ್ದ ಅಂತಂದರೆ ಬಿಕಾಸ್ ಹಿ ಫಿಯರ್ ದಟ್ ರೋಮಾ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಅಗೇನ್, ಹೌದಾ? ಆಮೇಲೆ ವಾಟ್ ಡಸ್ ಬ್ಲ್ಯಾಕ್ಔಟ್ ಮೀನ್ ಅಂತ ಒಂದ್ಸಲ ಕೇಳಿದ್ದಾನೆ. ಏನು ಅಂತಂದರೆ ಅನ್ಕಾನ್ಸಿಯಸ್ ಸ್ಟೇಜ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಏನಂತಂದರೆ ಲೀವ್ ಅಲೋನ್ ಸ್ಟ್ರೆಂಗ್ತ್. ಹೀರೋ ಪಾಠ ಮೇಲೂ ಆರ್ಸಿನ ಬರ್ತವೆ. ಲೀವ್ ಅಲೋನ್ ಸ್ಟ್ರೆಂಗ್ತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ಅಂತಿದೆ. ಹೂ ಈಸ್ ದ ಸ್ಪೀಕರ್ ಅಂತ ಕೇಳಿದ್ದಾರೆ. ಎಸ್ಪೆಷಲಿ ಸ್ವಾಮೀಸ್ ಫಾದರ್ ಕೇಳ್ತಾನೆ. ಯು ಅಂತಂದರೆ ಸ್ವಾಮಿ. ವೈ ಡಿಡ್ ಸ್ಪೀಕರ್ ಮೇಕ್ ದಿಸ್ ರಿಮಾರ್ಕ್ ಅಂತಂದರೆ Swami's father wanted Swami to show his courage and not to be afraid of darkness ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಏನು ಅಂತಂದರೆ ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 in his hands. ದ ಡಿಸ್ಕವರಿ ಪಾಠದ ಮೇಲೆ ಕೂಡ ಬರುತ್ತೆ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಹೂ ಇಸ್ ದ ಸ್ಪೀಕರ್ ಅಂತ ಕೇಳಿದ್ದಾರೆ. ಡಿಯೋಗೋ ಗಾರ್ಸಿಯಾ ಈ ಮಾತನ್ನು ಹೇಳ್ತಾನೆ. ಆಮೇಲೆ ಯಾರಿಗೆ ಹೇಳಿದ ಅಂತಂದರೆ ಪೆಡ್ರೋಗೆ ಹೇಳ್ತಾನೆ. ಆಮೇಲೆ ಇದರ ಅರ್ಥ ಏನು ಅಂತಂದರೆ ಯಾರು 50 ಜೀವಗಳು ಹಿಡ್ಕೊಳ್ಳೋದಂತಂದರೆ ಕೊಲಂಬಸ್ ಹ್ಯಾಡ್ ದ ಲೀವ್ಸ್ ಆಫ್ 50 in his hands. ಬಿಕಾಸ್ ಯಾಕೆ ಅಂತಂದರೆ ಹಿ ವಾಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಆಫ್ಟರ್ ಮೆನಿ ಡೇಸ್ ಆಫ್ ದೇರ್ ವಾಯೇಜ್ ಇಟ್ ಡಿಡಂಟ್ ಗೇವ್ ಸಕ್ಸಸ್ ಅಂತ ಹೇಳ್ಬೋದು. ಇನ್ನು ನಿಮಗೆ ಪದ್ಯದಲ್ಲಿ ಏನು ಅಂತಂದರೆ ಒಂದು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಪದ್ಯದ ಮೇಲೆ ಏನಾಗುತ್ತೆ ನಿಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಇಲ್ಲಿ ಒಂದು ಕೊಟ್ಟಿದೆ ನೋಡಿ. ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್ ಅಂತ.
ಹೂ ಡಸ್ ವಿ ರೆಫರ್ ಟು ಅಂತಂದರೆ ವಿ ಅಂದರೆ ಸೇಲರ್ಸ್. ವೈ ಕುಡ್ ನಾಟ್ ಎ ಸೋಲ್ ಡೇರ್ ಟು ಸ್ಲೀಪ್ ಅಂತಂದರೆ ಯಾಕೆ ಅವ್ರು ಮಲಗಲಿಕ್ಕೆ ಆಗಲಿಲ್ಲ ಅಂದರೆ ಬಿಕಾಸ್ ಆಲ್ ದ ಸೇಲರ್ಸ್ ವರ್ ಅಫ್ರೇಡ್ ಆಫ್ ದ್ಯಾಟ್ ದ ಸ್ಟಾರ್ಮ್ ವುಡ್ ಡೆಸ್ಟ್ರಾಯ್ ದ ಶಿಪ್ ಆ್ಯಂಡ್ ದೇರ್ ಲಿವ್ಸ್. ನೇಮ್ ದ ಪೋಯಮ್ ಅಂತಂದರೆ ಡೆಫಿನೆಟ್ ಆಗಿ ಇದು ಬ್ಯಾಲಡ್ ಆಫ್ ದ ಟೆಂಪೆಸ್ಟು. ಓಕೆ, ಇನ್ನು ಪ್ಯಾರಾಗ್ರಾಫ್ ಪ್ರೊಫೈಲ್ ರೇಟಿಂಗ್ ನೋಡಿ. ಪ್ರೊಫೈಲ್ ರೇಟಿಂಗ್ ಅಂತಂದ್ರೆ ನಿಮ್ಗೆ ಅಲ್ಲಿ ಕೊಟ್ಟಿರ್ತಾನೆ ರಾಘವ, ಏಜ್ 50 ಇಯರ್ಸು, ಡೇಟ್ ಆಫ್ ಬರ್ತು, ಆಮೇಲೆ ಬರ್ತ್ ಪ್ಲೇಸು ಗದಗದ ಕೊಟ್ಟಿದ್ದಾರೆ, ಕ್ವಾಲಿಫಿಕೇಶನ್ MA B.Ed, ನೇಮ್ ಆಫ್ ಸ್ಪೌಸ್ ಅಂತಂದ್ರೆ ಹೆಂಡತಿ ಹೆಸರು ನಿರ್ಮಲಾ, ಪ್ರೊಫೆಷನ್ ಪೋಸ್ಟ್ ಮಾಸ್ಟರು, ಹೆಡ್ ಪೋಸ್ಟ್ ಆಫೀಸ್ ಅಂತ ಕೊಟ್ಟಿದ್ದಾರೆ, ಹಾಬೀಸು ಕೊಟ್ಟಿದ್ದಾರೆ, ದೆನ್ ರೀಸನ್ ಫಾರ್ ಪಾಪ್ಯುಲಾರಿಟಿ. ಅಂದರೆ ಹೇಗೆ ಬರೀಬೇಕು ಅಂತಂದರೆ ದಿಸ್ ಪ್ರೊಫೈಲ್ ಈಸ್ ಅಬೌಟ್ ರಾಘವ, ಹಿ ಈಸ್ 50 years old. ಹೌದಾ? he was born ಆನ್ ಅಂತ ಬರೀಬೇಕು ನೋಡಿ. ಡೇ ಟು ಡೇ ಬಂದಾಗ ಪ್ರಿಪೋಷನ್ ಆನ್ ಹಾಕಬೇಕಲ್ಲಿ. ಹೌದಾ? he was born on 4th April in Gadag and he completed MA B.Ed. his spouse name is Nirmala and ಇನ್ನೊಂದು ಹೆಂಗೆ ಬರಿಬೋದು, he is the post master at the head post office ದಾವಣಗೆರೆ. ಅಲ್ಲಿ ಇದ್ದದನ್ನು ನೋಡಿ ಬರೀದಿರುತ್ತೆ ಅಷ್ಟೇ. his hobbies are singing and reading and he is popular ಅಂತ ಬರಿಬೋದು, ಅಥವಾ ದ ರೀಸನ್ ಫಾರ್ ಹಿಸ್ ಪಾಪ್ಯುಲಾರಿಟಿ ಅಂತ ಕೂಡ ಬರಿಬೋದು. ಏನು ಅಂತಂದರೆ he is an active, kind and ವರ್ಕೋಲಿಕ್ ಅಂತ ಹೇಳ್ಬೋದು. ಇನ್ನು ಡಿಸ್ಕ್ರೈಬ್ ದ ಸ್ಟೋರಿ ನೋಡಿ. ಕಂಟಿನ್ಯೂಷನ್ ಸ್ಟೋರಿ ಕಂಟಿನ್ಯೂಷನ್ ಇರುತ್ತೆ. ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಫಸ್ಟು ಟೈಟಲು ಬರಿಬೇಕು ಮತ್ತು ಲಾಸ್ಟಿಗೆ ಅದರ ಮೊರಾಲಿಟಿಯನ್ನು ಬರಿಬೇಕಾಗತ್ತೆ. ಇಲ್ಲೇನು ಅಂತಂದರೆ ನೋಡಿ, ಎ ಕಿಂಗ್ ವಾಸ್ ಅಪ್ಸೆಟ್. ನೋಡಿ, ಒಬ್ಬ ರಾಜ ಇರ್ತಾನೆ. ನೋಡಿ ಆ ರಾಜ ಏನು ಅಂತಂದರೆ ಅವನ ಸಾಮ್ರಾಜ್ಯದ ಜನ ಇರ್ತಾರಲ್ಲ ತುಂಬ ಲೇಜಿ ಇರ್ತಾರೆ. ಅವ್ರಿಗೆ ಕೆಲಸ ಮಾಡೋದು ಬೇಡ, ಒಮ್ಗಿಲೆ ಎಲ್ಲ ಆಗಿಬಿಡ್ಬೇಕು. ಓಕೆ, ಅವಾಗ ರಾಜ ಏನು ಮಾಡ್ತಾನೆ ಅಂತಂದರೆ ಅವರಿಗೆ ಒಂದು ಪಾಠ ಕಲಿಸ್ಬೇಕು ಅಂತೇಳಿ ಒಂದು ಹಾದಿಯಲ್ಲಿ ದೊಡ್ಡ ಬಿಗ್ ಸ್ಟೋನನ್ನು ಇಡ್ತಾನೆ. ಆಗ ಅಲ್ಲಿ ಜನ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಆದರೆ ಎಷ್ಟು ಲೇಜಿ ಫೆಲೋಸ್ ಅಂದರೆ ಅವರು ಒಬ್ಬರು ಆ ಕಲ್ಲನ್ನು ಹಾದನ್ನು ಸರಿಸಿಡಲ್ಲ. ನೋ ಬಡಿ ಕ್ಯಾನ್ ರಿಮೂವ್ಡ್ ದ್ಯಾಟ್ ಸ್ಟೋನ್. ಬಟ್ ಅವ್ರು ಏನು ಮಾಡ್ತಾರೆ, ಆ ಸ್ಟೋನನ್ನು ರಿಮೂವ್ ಮಾಡದೆ ದೇ ಸ್ಟಾರ್ಟೆಡ್ ಟು ಬ್ಲೇಮ್ ದ ಗೌರ್ಮೆಂಟ್. ಆ ಗೌರ್ಮೆಂಟ್ನ ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಒಂದು ತಿಂಗಳಾಯ್ತು ಇದೆಲ್ಲ ಆಗಿ. ಮಂತ್ ಲೇಟರ್ ಕಿಂಗ್ ಆಸ್ಕ್ಡ್ ಸೋಲ್ಜರ್ಸ್ ಕೇಳ್ತಾನೆ, ನೀವು ಆ ಸ್ಟೋನನ್ನು ಮೂವ್ ಮಾಡಿಬಿಡಿ ಅಂತೇಳಿ. ಆವಾಗ ಒಂದು ವಿಚಿತ್ರ ಏನು ಅಂತಂದರೆ ಹಿ ಪುಟ್ ಅಂಡರ್ ದ ಸ್ಟೋನ್ ಏನು ಅಂತಂದರೆ 100 gold coins. ನೋಡಿ, 100 gold coins. ಆ ಸ್ಟೋನ್ ಕೆಳಗೆ 100 gold coinsನ್ನು ಇಟ್ಟಿರ್ತಾನೆ. ಅಂದರೆ ಅಷ್ಟು ಪೀಪಲ್ ಲೇಜಿ ಇರ್ತಾರೆ ಅಂತ. ಅಂದರೆ ಆವತ್ತಿನ ಪೀಪಲ್ ಡಿಸೈಡ್ ಮಾಡ್ತಾರೆ, ದೇ ಡಿಸೈಡೆಡ್ ನಾಟ್ ಟು ಬಿ ಲೇಜಿ ಅಂತೇಳಿ. ಅಂದ್ರೆ ಇದರ ಟೈಟಲ್ ಬಂದ್ಬಿಟ್ಟು ದ ಲೇಜಿ ಪೀಪಲ್ ಅಂತ ಹೇಳ್ಬೋದು. ಇಲ್ಲಿ ಎ ಕಿಂಗ್ ವಾಸ್ ಅಪ್ಸೆಟ್ ಬಿಕಾಸ್ ಹೀಸ್ ಪೀಪಲ್ ವರ್ ಲೇಜಿ. ಅಲ್ರಿ, ತನ್ನ ಸಾಮ್ರಾಜ್ಯನ ಲೇಜಿ ಆದರೆ ಕಿಂಗ್ ಅಪ್ಸೆಟ್ ಆಗದೆ ಮತ್ತೇನಾಗುತ್ತೆ? ಅವನಿಗೆ ಜಿಗಿದಾಡೋಕ್ಕಾಗತ್ತಾ? ಹಿ ವಾಂಟೆಡ್ ಟು ಟೀಚ್ ದೆಮ್ ಎ ಲೆಸನ್. ಅವ್ರಿಗೆ ಲೆಸನ್ ಕಲಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅವಾಗ ಏನು ಮಾಡ್ತಾನೆ, ಹಿ ಪುಟ್ ಎ ಬಿಗ್ ಸ್ಟೋನ್ ಇನ್ ದ ಮಿಡಲ್ ಆಫ್ ದ ರೋಡ್. ಅಂದರೆ ಒಂದು ದೊಡ್ಡ ಕಲ್ಲನ್ನು ರೋಡ್ ಮಧ್ಯೆ ಇಡ್ತಾನೆ. ಪೀಪಲ್ ಪಾಸ್ಡ್ ಬೈ ಬಟ್ ನೋ ಒನ್ ರಿಮೂವ್ ದ ಸ್ಟೋನ್. ಅಲ್ಲಿ ಜನ ಹಾದು ಹೋಗ್ತಾರೆ, ಬಟ್ ಯಾರು ಒಬ್ಬರು ಅದನ್ನು ತೆಗೆಯಲ್ಲ. ಇನ್ಸ್ಟಿಟ್ ದೇ ಬ್ಲೇಮ್ಡ್ ದ ಗೌರ್ಮೆಂಟ್. ಆದರೆ ಆ ರಾಜನನ್ನು ಬೇಯಕ್ಕೆ ಶುರು ಮಾಡ್ತಾರೆ. ಏನು ರಾಜ ಹಾದ್ಯಾಗ ಕಲ್ಲಿಟ್ಟಾನ, ತೆಗಿಯೋಲ್ಲ ಅಂತೇಳಿ. ಅವ್ರು ತೆಗಿಬೇಕು ತಾನೆ. ಎ ಮಂತ್ ಲೇಟರ್ ದ ಕಿಂಗ್ ಆಸ್ಕ್ಡ್ ಹಿಸ್ ಸೋಲ್ಜರ್ಸ್ ಟು ಮೂವ್ ದ ಸ್ಟೋನ್. ಒಂದು ತಿಂಗಳು ನೋಡ್ತಾನೆ, ಯಾರು ಅಷ್ಟು ಅವ್ರು ಏನಂತಾರೆ ಲೇಜಿ ಇರ್ತಾರೆ. ಒಂದು ತಿಂಗಳು ಆದ ನಂತರ ಎ ಮಂತ್ ಲೇಟರ್ ದ ಕಿಂಗ್ ಆಸ್ಕ್ಡ್ ಹಿಸ್ ಸೋಲ್ಜರ್ಸ್ ಟು ಮೂವ್ ದ ಸ್ಟೋನ್. ಆ ಸ್ಟೋನನ್ನು ಮೂವ್ ಮಾಡಕ್ಕೆ ಹೇಳ್ತಾನೆ. ದೇರ್ ವಾಸ್ ಎ ಬಾಕ್ಸ್ ಅಂಡರ್ ದ ಸ್ಟೋನ್ ವಿಚ್ ಹ್ಯಾಡ್ ಎ 100 gold coins. ನೋಡಿ, ಆ ಸ್ಟೋನ್ ಕೆಳಗೆ 100 gold coins ಇರ್ತವೆ. ಪೀಪಲ್ ವರ್ ಅಸೇಮ್ಡ್ ಆಫ್ ದೇರ್ ಬಿಹೇವಿಯರ್. ಅವು ಪೀಪಲ್ ಅನ್ಸುತ್ತೆ ನಾವು ಎಷ್ಟು ಲೇಜಿ ಇದೀವಪ್ಪ. ಇಟ್ ಮೀನ್ಸ್ ದೇ ಅಸೇಮ್ಡ್ ಆಫ್ ದೇರ್ ಬಿಹೇವಿಯರ್ ಆ್ಯಂಡ್ ಲೇಜಿನೆಸ್. ದ ಕಿಂಗ್ ಹ್ಯಾಡ್ ಟಾಟ್ ದೆಮ್ ಎ ಲೆಸನ್. ದ ಪೀಪಲ್ ಡಿಸೈಡೆಡ್ ನಾಟ್ ಟು ಬಿ ಲೇಜಿ ದೇರ್ ಆಫ್ಟರ್. ಅವತ್ತಿರದ ಜನ ವಿಚಾರ ಮಾಡ್ತಾರೆ, ನಾವು ಲೇಜಿ ಆಗಬಾರ್ದು ಅಂತ. ಇದರ ಒಂದು ವಾದ. ಆ್ಯಂಡ್ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ಪಿಕ್ಚರ್ ರೀಡಿಂಗು. ನೋಡಿ, ಇದು ನೀವು ಜಸ್ಟ್ ಚಿತ್ರದಾಗ ಏನು ಕಾಣುತ್ತೆ ಅದು ಬರೆದ್ರೆ ಸಾಕು. ಓಕೆ, ಇದು ನೋಡಿದರೆ ಒಂದು ಸ್ಕೂಲ್ ಸೀನ್ ಇದೆ. ಆಮೇಲೆ ಟೀಚರ್ ಏನು ಅಂತಂದರೆ ಟೀಚರ್ ಇಸ್ ಟೀಚಿಂಗ್ ಸಮಥಿಂಗ್ ಟು ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು.
ಏನು ಅಂತಂದರೆ ಈ ಪಿಕ್ಚರ್ ಇಸ್ ವರ್ತ್ 1000 ವರ್ಡ್ಸ್ ಅಂತ ಹೇಳ್ಬೋದು. ದಿಸ್ ಇಸ್ ಎ ಪಿಕ್ಚರ್ ಆಫ್ ಎ ಕ್ಲಾಸ್ ರೂಮ್. In the given picture, there is a teacher, he is teaching and answering the questions of the students. And there are some boys, there are some girls, a boy and girl. All the students are, listening to the teacher. ಹಿಂಗೆ ಬರಿಬೇಕಂತೇನಿಲ್ಲ, ನಿಮ್ಗೆ ಹೆಂಗೆ ಅನಿಸ್ತದೆ ಅದೇ ರೀತಿ ಬರಿಬಹುದಲ್ವಾ. ದೇರ್ ಇಸ್ ಅ ಬ್ಲ್ಯಾಕ್ ಬೋರ್ಡ್, ದೇರ್ ಆರ್ ಬುಕ್ಸ್ ಅಂತ ಹೇಳ್ಬೋದು. ಇನ್ನು ನಿಮಗೆ ಪದ್ಯ ಅಂತೂ 2 ಫಿಕ್ಸ್ ಇರ್ತವೆ. ಅದರಲ್ಲಿ ಯಾವುದು ಒಂದು ಮಾಡಿದರೆ ಸಾಕು. ಪದ್ಯದಲ್ಲಿ ಯಾವುದು ಅಂತಂದರೆ ಒಂದು ಕ್ವಾಲಿಟಿ ಆಫ್ ಮರ್ಸಿ ಬಿಟ್ಟರೆ ದ ಬ್ಲೈಂಡ್ ಬಾಯ್. ಓಕೆ, ಸೊ ಇದ್ರಾಗ ಯಾವ್ದಾದ್ರು ಒಂದು ಮಾಡಿದರೆ ಸಾಕು. ಓಕೆ, ನೋಡಿ, ದ ಥ್ರೋನ್ ಮೊನಾರ್ಕ್ ಬೆಟರ್ ದ್ಯಾನ್ ಹೀಸ್ ಕ್ರೌನ್, his scepter shows the force of temporal power, the attribute to awe and majesty, wherein does he dread fear of kings ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ದ ಬ್ಲೈಂಡ್ ಬಾಯ್ ಕೇಳ್ಬೋದು, ಯಾವ್ದಾದ್ರು ಒಂದು ಮಾಡಿ. ಓ ಸೇ ವಾಟ್ ಈಸ್ ದ್ಯಾಟ್ ಥಿಂಗ್ ಕಾಲ್ಡ್ ಲೈಟ್, ಓ ಸೇ ವಾಟ್ ಈಸ್ ದ್ಯಾಟ್ ಥಿಂಗ್ ಕಾಲ್ಡ್ ಲೈಟ್, ವಿಚ್ ಐ ಮಸ್ಟ್ ನೆವರ್ ಎಂಜಾಯ್, what are the blessings of the sight, oh tell your poor blind boy. ಸೊ ಇದ್ರಾಗ ಯಾವ್ದು ಒಂದು ಮಾಡಿದ್ರೆ ಸಾಕು ನಿಮಗೆ, ಯು ಕ್ಯಾನ್ ಗೆಟ್ 4 ಮಾರ್ಕ್ಸ್. ಎರಡೂ ಬರ್ತವೆ, ಅದ್ರಾಗ 2 ಒಂದು ಮಾಡಿ. ಓಕೆ, ಆ್ಯಂಡ್ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿರ್ತಾನೆ, ಭಾಳ ಸಿಂಪಲ್ ಇರುತ್ತೆ. ಪ್ಯಾಸೇಜನ್ನು ನೀವು ಕರೆಕ್ಟಾಗಿ ಓದ್ಕೋಬೇಕಾಗತ್ತೆ. ಪ್ಯಾಸೇಜನ್ನು ಓದ್ಕೊಂಡು ಅಲ್ಲಿ ಏನು ಬರಿಬೇಕಾಗತ್ತೆ, 2 ಕ್ವಶನ್ ಇರ್ತವೆ, 2 ಮಾರ್ಕ್ಸ್ 2 ಕ್ವಶನ್ಸ್ ಇರ್ತವೆ, ಅವನ್ನೇ ಬರಿಬೇಕಾಗತ್ತೆ. ಏನು, ants are the most interesting of all insects. ಹೌದು, ants ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಅಂತ ಹೇಳ್ಬೋದು. ದೇ ಆರ್ ಲೈಕ್ ಹ್ಯೂಮನ್ ಬೀಯಿಂಗ್ ಇನ್ ಮೆನಿ ವೇಸ್, ದೇ ಲಿವ್ ಇನ್ ಫ್ಯಾಮಿಲೀಸ್. ಹೌದು, ಇರುವೆಗಳು ಅವ್ರದ್ದೇ ಅಂತ ಒಂದು ಕುಟುಂಬವನ್ನು ಇರ್ತವೆ. ಬಿಲ್ಡ್ ದೇರ್ ಓನ್ ಹೌಸಸ್, ತಮ್ಮ ಮನೆಯನ್ನು ಕಟ್ಕೋತಾವೆ. ಆ್ಯಂಡ್ ಹ್ಯಾವ್ ಎ ಕಿಂಗ್ ಆ್ಯಂಡ್ ಎ ಕ್ವೀನ್, ಅಲ್ಲಿ ಕೂಡ ಕಿಂಗ್ ಮತ್ತು ಕ್ವೀನ್ ಅಂತ ಇರ್ತಾರೆ. ಈಚ್ ಆ್ಯಂಟ್ ಹ್ಯಾಸ್ ಇಟ್ಸ್ ಓನ್ ವರ್ಕ್ ಟು ಡೂ, ಪ್ರತಿಯೊಂದು ಆ್ಯಂಟ್ಗೂ ಕೂಡ ಏನು ಅಂತಂದ್ರೆ ತಮ್ಮದೇ ಅಂತ ಕೆಲಸ ಇರ್ತದೆ. ಆ್ಯಂಡ್ ಇಟ್ ಡಸ್ ಇಟ್ ವರ್ಕ್ ವೆಲ್, ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ದ ವೆರಿ ಯಂಗ್ ಆ್ಯಂಟ್ಸ್ ಹೂ ಹ್ಯಾವ್ ಜಸ್ಟ್ ಕಮ್ ಔಟ್ ದೇರ್ ಕಕೂನ್ಸ್ ಆರ್ ಜನರಲಿ ದ ನರ್ಸಸ್. ಇನ್ನು ಅತಿ ಸಣ್ಣ ಸಣ್ಣ ಆ್ಯಂಟ್ಗಳು ಇರ್ತಾವಲ್ವ, ಅವು ತುಂಬ ಆ್ಯಕ್ಟಿವ್ ಇರ್ತವೆ. ವೆನ್ ದೇ ಆರ್ ಓಲ್ಡರ್ ದೇರ್ ಸ್ಕಿನ್ಸ್ ಬಿಕೇಮ್ ಹಾರ್ಡರ್, ಎಷ್ಟು ದೊಡ್ಡ ಆಗ್ತಾ ಬರ್ತವೆ, ಸ್ಕಿನ್ ತುಂಬ ಹಾರ್ಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೇ ಆರ್ ರೆಡಿ ಟು ಲೀವ್ ದ ನೆಸ್ಟ್ ಆ್ಯಂಡ್ ಡೂ ಅದರ್ ಕೈಂಡ್ಸ್ ಆಫ್ ವರ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಸಮ್ ಆಫ್ ದ ಆ್ಯಂಟ್ಸ್ ಹಂಟ್ ಫಾರ್ ಫುಡ್, ಕೆಲವೊಂದು ಆ್ಯಂಟ್ಸ್ಗಳು ಆಹಾರ ಹುಡ್ಕೋತ ಹೋಗ್ತವೆ. ಮೋಸ್ಟ್ ಆಫ್ ದ ಇನ್ಸೆಕ್ಟ್ಸ್ ಗೋ ಔಟ್ ಲುಕಿಂಗ್ ಫಾರ್ ಫುಡ್, ಬಟ್ ಇಟ್ ಈಸ್ ಆಲ್ವೇಸ್ ಫಾರ್ ದೆಮ್ಸೆಲ್ಸ್ ಅಂತ ಹೇಳ್ತಾರೆ. ಸೊ ಈ ರೀತಿ ಕಥೆಯನ್ನು ಕೊಟ್ಟಿದ್ದಾರೆ. ಕ್ವಶನ್ಸ್ ಬಂದುಬಿಟ್ಟು ಹೌ ಆರ್ ದ ಆ್ಯಂಟ್ಸ್ ಸಿಮಿಲರ್ ಟು ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ದಾರೆ. ಅಂದರೆ ದೇ ಲಿವ್ ಇನ್ ಫ್ಯಾಮಿಲೀಸ್, ಬಿಲ್ಡ್ ದೇರ್ ಓನ್ ಹೌಸಸ್, ಆ್ಯಂಡ್ ಇನ್ನೊಂದು ಏನು ಹೇಳ್ಬೋದು, ಹ್ಯಾವ್ ಎ ಕಿಂಗ್ ಆ್ಯಂಡ್ ಎ ಕ್ವೀನ್, ಈಚ್ ಆ್ಯಂಡ್ ಹ್ಯಾಸ್ ಇಟ್ಸ್ ಓನ್ ವರ್ಕ್ ಟು ಡೂ ಅಂತ ಹೇಳ್ಬೋದು. ಇವೆಲ್ಲ ಹ್ಯೂಮನ್ ಬೀಯಿಂಗ್ ಮಾಡ್ತಕ್ಕಂಥ ಕೆಲಸಗಳು ಅಂತ ಹೇಳ್ಬೋದು. ಇಟ್ ವರ್ಕ್ ವೆಲ್. ಆ್ಯಂಡ್ ಏನು ಅಂತಂದರೆ ಹೌ ಆರ್ ದ ಆ್ಯಂಟ್ಸ್ ಡಿಫ್ರೆಂಟ್ ಫ್ರಮ್ ದ ಅದರ್ ಇನ್ಸೆಕ್ಟ್ಸ್ ಅಂತ ಹೇಳ್ತಾರೆ. ಯಾಕಂದರೆ ಮೋಸ್ಟ್ ಆಫ್ ದ ಇನ್ಸೆಕ್ಟ್ಸ್ ಗೋ ಔಟ್ ಲುಕಿಂಗ್ ಫಾರ್ ಫುಡ್, ಬಟ್ ಇಟ್ ಈಸ್ ಆಲ್ವೇಸ್ ಫಾರ್ ದೆಮ್ಸೆಲ್ಸ್. ಬಟ್ ದ ಆ್ಯಂಟ್ಸ್ ಥಿಂಕ್ ಆಫ್ ದ ನೆಸ್ಟ್ ಅಂತ ಹೇಳ್ಬೋದು. ದೇ ಬ್ರಿಂಗ್ ಇನ್ ಫುಡ್ ಫಾರ್ ದ ಕ್ವೀನ್ ಆ್ಯಂಡ್ ಅದರ್ ವರ್ಕರ್ಸ್ ಆಸ್ ವೆಲ್ ಆಸ್ ಫಾರ್ ದೆಮ್ಸೆಲ್ಸ್ ಅಂತ ಹೇಳ್ಬೋದು. ಇನ್ನು ರಸ್ಕಿನ್ ಬಾಂಡ್ದು ಯಾವುದು ಗ್ರ್ಯಾಂಡ್ಮಾ ಅಂತ ನೋಡ್ಕೊಳ್ಳೇ ಬಿಡಿ. ಗ್ರ್ಯಾಂಡ್ಮಾ ಕ್ಲೈನ್ ಸೆಕ್ಟ್ರಿ ಇದು ಪಾಯಿಂಟ್ಸ್ ತೋರಿಸ್ತಾ ಇದ್ದೀನಿ. ಏನು ಅಂತಂದರೆ ದಿಸ್ ಪೋಯಮ್ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್ ಅಂತ ಹೇಳ್ಬೋದು. ದ ಪೋಯೆಟ್ ಕಾಲ್ಸ್ ಈಸ್ ಗ್ರ್ಯಾಂಡ್ ಮದರ್, ಇದಂತೂ ಫಿಕ್ಸ್ ಕ್ವಶನು, 4 ಮಾರ್ಕ್ಸಿಂದು ಬಂದೇ ಬರುತ್ತೆ. The poet calls his grandmother a genius because she could climb trees very high, and even at the age of 62 she used to climb trees ಅಂತ ಹೇಳ್ಬೋದು. And she learnt to climb trees from her loving brother at the age of 6 ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನಂತಂದರೆ her neighbors, well-wishers, family members told her to stop climbing trees, but that old lady didn't stop to climb trees. One day all her family members were in town. She climbed a tree and couldn't come down, and after her rescue, doctor recommended her a quite week bed rest,
But in room, it appeared like a brief season in hell. But she enjoyed every breeze and whispered of summer. After that, she called her son and told undaunted she wanted a tree house at the treetop. Then her son knew his duties and made her a tree house with windows and a door. Then she climbed up every day with her grandson and drank sherry with him. This time she was upholding her right to reside in a tree. ಇದಂತೂ ಫಿಕ್ಸ್. ಯಾವುದು ಗ್ರ್ಯಾಂಡ್ ಮಾ ಕ್ಲಾನ್ಸ್ ಟ್ರೀ ಜಾಜು ನೋಡ್ಕೋಬೇಕಾಗತ್ತೆ. ಜಾಜ್ದೇನು ಅಂತಂದರೆ ಹೀ ಈಸ್ ಸ್ಟ್ಯಾಂಡಿಂಗ್ ಲೈಕ್ ಎ ಬ್ಲ್ಯಾಕ್ ಎನಿಸೆಂಟ್ ಮರಿನರು. His face is wrinkled and weary. He wears a faded blue old shirt. Okay, his tie is undone, and his old jacket holds his sagging stomach ಅಂತ ಹೇಳ್ಬೋದು. His shoes have paper in them, and his face is rough, unshaven. It shows pain in each wrinkle, and he hold ಏನು ಅಂತಂದರೆ old alto saxophone across his chest. And he wanted to become a black man, and he wanted to become also bird. He wanted to fly like a higher, and he wanted to preach black gospel of George ಅಂತ ಹೇಳ್ಬೋದು. ಸೊ ಈ ರೀತಿ ಹೇಳ್ಬೋದು. ಆಮೇಲೆ ನಿಮಗೆ ಎಸೆ ಬಂದ್ಬಿಟ್ಟು COVID-19, ಸ್ವಚ್ಛ ಭಾರತ್ ಅಭಿಯಾನ್ ಬರ್ಬೋದು, ಫೆಸ್ಟಿವಲ್ ಬಗ್ಗೆ ಬರ್ಬೋದು, ಪೊಲ್ಯೂಷನ್ಸ್ ಬಗ್ಗೆ ಬರ್ಬೋದು, ದೆನ್ ಪ್ಲಾಸ್ಟಿಕ್ ಬೇನ್ ಆರ್ ಬೋನ್ ಅಂತ ಕೊಟ್ಟಿದ್ದಾರೆ. ನಾನು ಒಂದಂತೂ ಹೇಳ್ತಾ ಇದ್ದೀನಿ ಇಲ್ಲಿ, ಕೋವಿಡ್-19 ಬೇಸಿಕಲಿ ಇಟ್ ಈಸ್ ಎ ಪ್ಯಾಂಡಮಿಕ್ ಡಿಸೀಸ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಸ್ಪ್ರೆಡ್ಸ್ ವೆರಿ ಫಾಸ್ಟ್. ಆಮೇಲೆ ಇದು ಏನು ಅಂತಂದರೆ ಇಲ್ಲಿ ಮೀನ್ಸ್ ಕೊರೋನಾ. ಅದ್ರ ಹೆಂಗೆ ಡಿವೈಡ್ ಮಾಡ್ತಾರೆ ಅಂತಂದರೆ ಮೀನ್ಸ್ ಕೊರೋನಾ, VI ಮೀನ್ಸ್ ವೈರಸ್, D ಮೀನ್ಸ್ ಡಿಸೀಸ್. ಸೊ 19 ಮೀನ್ಸ್ 2019 ಬಂತಲ್ಲ, ಅದಕ್ಕೆ COVID-19 ಅಂತ ಹೇಳ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಬೇಸಿಕಲಿ ಇಟ್ ವಾಸ್ ಫಸ್ಟ್ ರಿಪೋರ್ಟೆಡ್ ಇನ್ ವುಹಾನ್, ಚೈನಾದಲ್ಲಿ ಡಿಸೆಂಬರ್ 2019 ಪತ್ತೆ ಆಯಿತು. ಆ್ಯಂಡ್ ಸಿಂಪ್ಟಮ್ಸ್ ಆಫ್ COVID-19 ಅಂತಂದರೆ ಫೀವರ್ ಆ್ಯಂಡ್ ಡ್ರೈ ಕಫ್, ರನ್ನಿ ನೋಸ್ ಆ್ಯಂಡ್ ಪೇನ್ ಇನ್ ಥ್ರೋಟ್, ದೆನ್ ಪೇನ್ ಇನ್ ಎಲ್ಬೋ ಅಂತ ಹೇಳ್ತಾರೆ. ಅಡ್ವೈಸಸ್ ಏನೇನು ಅಂತಂತಂದರೆ ಕೀಪ್ ಸೋಷಿಯಲ್ ಡಿಸ್ಟೆನ್ಸು, ಆ್ಯಂಡ್ ವಿಯರ್ ಮಾಸ್ಕ್, ಆ್ಯಂಡ್ ವಾಶ್ ಯುವರ್ ಹ್ಯಾಂಡ್ಸ್ ಅಗೇನ್ ಆ್ಯಂಡ್ ಅಗೇನ್ ವಿತ್ ಎ ಸೋಪ್ ಆ್ಯಂಡ್ ಸ್ಯಾನಿಟೈಸರ್, ಟೇಕ್ ಹೆಲ್ದಿ ಫುಡ್ ಟು ಇನ್ಕ್ರೀಸ್ ಇಮ್ಯುನಿಟಿ ಪವರ್ ಅಂತ ಹೇಳ್ಬೋದು. ಇನ್ನು ಕನ್ಕ್ಲೂಷನ್ ಬಂದ್ಬಿಟ್ಟು ನಿಮ್ಮ ಓನ್ ಒಪಿನಿಯನ್ ಬರೀಬೇಕಾಗತ್ತೆ. ಹೆಲ್ತ್ ಈಸ್ ವೆಲ್ತ್ ಆ್ಯಂಡ್ ಸೊ ಟ್ರೈ ಟು ಬಿ ಕ್ಲೀನ್ ಎವ್ರಿ ಡೇ ಅಂತ ಹೇಳ್ಬೋದು. ಇನ್ನು ಲೆಟರ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ 2 ಲೆಟರ್ ಬರ್ತವೆ. ಒಂದು ಅಫಿಷಿಯಲು, ಒಂದು ಪರ್ಸ್ನಲು. ಯಾವುದಾದ್ರೂ ಒಂದು ಬರೀಬೇಕು. ಅಲ್ಲಿ ಇಮ್ಯಾಜಿನದು ಕೊಟ್ಟಿರ್ತಾನೆ, ಅದನ್ನು ತೊಗೊಂಡು ಬರೀಬೇಕಾಗತ್ತೆ. ಸೊ ಇಲ್ಲಿ ನೂತನ ಅವ್ರು ನಿತ್ಯ ಅಂತ ಕೊಟ್ಟಿದ್ದಾರಲ್ವ, ಬಾಯ್ ಆಗಿದ್ರೆ ನೂತನ ಅಂತ ತೊಗೊಳ್ಳಿ, ಆ್ಯಂಡ್ ನಿತ್ಯ ಆಗಿದ್ರೆ ಹುಡುಗಿರಿದ್ದರೆ ನಿತ್ಯ ಅಂತ ತೊಗೊಳ್ಳಿ. ಓಕೆ, ಇಲ್ಲಿ ನಾನು ನೂತನ ಅಂತ ತೊಗೊಂಡಿದ್ದೇನೆ. ರೈಟ್ ಎ ಲೆಟರ್ ಟು ಯುವರ್ ಅಂಕಲ್ ಟು ಥ್ಯಾಂಕ್ ಹಿಮ್ ಫಾರ್ ಹಿಸ್ ಬರ್ತ್ಡೇ ಗಿಫ್ಟ್ ಕೊಟ್ಟಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಹೇಳಬೇಕು. ಸೊ ಫ್ರಾಮ್ ಈ ಸೈಡೇ ಬರೀಬೇಕು ನೋಡಿ ಲೆಟರ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫ್ರಾಮ್ ನೂತನ್ ಗೌರ್ಮೆಂಟ್ ಹೈಸ್ಕೂಲ್ ಹೊಸಪೇಟೆ, ಅಲ್ಲೇನು ಅಡ್ರೆಸ್ ಕೊಟ್ಟಿರೋದು ಅದನ್ನ ಬರೀಬೇಕು ನೋಡಿ. ಒಂದೇ ಹೆಸರು ತೊಗೋಬೇಕು. ಬಾಯ್ಸು ನೂತನು, ಗರ್ಲ್ಸು ನಿತ್ಯ ಅಂತ ತೊಗೊಳ್ಳಿ. ಸೊ ಓಕೆ, ಅದ್ರ ಆಮೇಲೆ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಅಂತ ಕೊಟ್ಟಿದ್ದಾರೆ, ಅದನ್ನ ಬರ್ತಿದ್ದೆ ನೋಡಿ, ಗೌರ್ಮೆಂಟ್ ಹೈಸ್ಕೂಲ್ ಹೊಸಪೇಟೆ. ಆಮೇಲೆ ನೀವು ಡೇಟ್ ಭಾಳ ಜನ ಕೇಳ್ತಾರೆ. ಡೇಟ್ ನೀವು ಯಾವತ್ತು ಎಕ್ಸಾಮ್ ಬರೀತಿರ್ತಾರೆ ಆವತ್ತಿಂದ ಬರಿಬೇಕಾಗತ್ತೆ. ಏನು ಡೇಟ್ ನಾನು ಇವತ್ತು ಬರೆದಿದ್ದೇನೆ, ಇವತ್ತಿಂದ ಹಾಕಿದ್ದೇನೆ ಡೇಟು 27 ಫೆಬ್ರವರಿ. ಓಕೆ, ಫೆಬ್ರವರಿ ಹಾಗೆ ಬರೀಬೇಕು. ನೀವೇನು ಯಾವುದೇ ಕಾರಣಕ್ಕೂ 27/2/2022 ಅಂತ ಬರೀಬಾರ್ದು. 27 ಫೆಬ್ರವರಿ 2022 ಅಂತ ಹೇಳಬೇಕು. ಅದ್ರ ಕೆಳಗೆ ಒಂದು ಲೈನ್ ಬಿಟ್ಬಿಟ್ಟು ಈಗ ಅಂಕಲ್ ಬರಿ ಅಂತ ಹೇಳಿದ್ದಾರೆ, ಡಿಯರ್ ಅಂಕಲು ಅದೇ ಹೇಳಬೇಕು. ಐ ಆಮ್ ಫೈನ್, ಐ ಹೋಪ್ ಯು ಆರ್ ಫೈನ್ ಟು, ಹೌ ಆರ್ ಆಲ್ ಆಫ್ ಡೇ, ಹಿಂಗೆಲ್ಲ ಬರೀಬೇಕಾಗತ್ತೆ. ಸೊ ಬಾಡಿ ಆಫ್ ದ ಲೆಟರ್ ಬರೆದ್ಬಿಟ್ಟು ನೆಕ್ಸ್ಟು ಅದು ಮೇನ್ ಮ್ಯಾಟರ್ ಬರೆಯೋದು. ಕೆಳಗೆ ವೇಟಿಂಗ್ ಫಾರ್ ಯುವರ್ ರಿಪ್ಲೈ, ಫೈನಲ್ ಸ್ಯಾಲ್ಯೂಟೇಷನು ಬರುತ್ತೆ. ದೆನ್ ಏನು ಅಂತಂದರೆ ಈ ಸೈಡ್ ಏನು ಬರೀಬೇಕಲ್ಲ, ಯುವರ್ಸ್ ಲವಿಂಗ್ಲಿ ನೂತನ್ ಅಂತ ಬರೋದು. ಟು ಅಡ್ರೆಸ್ ನೀವು ಏನು ಬೇಕಾದ್ರೂ ಬರೀರಿ, ಯಾರ್ದಾರ ಹೆಸರು ಬರೀ ನಡೀತದೆ. ಸುರೇಶು ನಾ ಬರೆದಿದ್ದೆ, ಶಾರದಾನಗರ ಹುಬ್ಬಳ್ಳಿ ಅಂತ ಬರೆದಿದ್ದೀನಿ. ಇನ್ನು ಲಾಸ್ಟ್ ಒನ್ ಏನು ಅಂತ ಕೇಳಿದರೆ ಅಫಿಷಿಯಲ್ ಲೆಟರ್ ಒಂದಿದೆ. ಅಲ್ಲಿ ಏನಿದೆ,
ಇಮ್ಯಾಜಿನ್ ದ್ಯಾಟ್ ಯು ಆರ್ ಶ್ರೀನಿವಾಸ್ ಆರ್ ಶಿಲ್ಪ ಆಫ್ 10th ಸ್ಟ್ಯಾಂಡರ್ಡ್ ಶ್ರೀ ಬಸವೇಶ್ವರ ಹೈಸ್ಕೂಲ್ ಬಾಗಲಕೋಟ್ ಅಂತಿದೆ. ಸೊ ಒಂದು ಹೆಡ್ ಮಾಸ್ಟರ್ ರಿಕ್ವೆಸ್ಟ್ ಲೆಟರ್ ಬರೀಬೇಕು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬಗ್ಗೆ. ಫ್ರಾಮ್ ಟು ಅಲ್ಲೇ ಬರೀಬೇಕು ನೋಡಿ, ಫ್ರಾಮ್ ಶ್ರೀನಿವಾಸ್ ಅಂತ, ಹುಡುಗರಾದರೆ ಶ್ರೀನಿವಾಸ ತಗೊಳ್ಳಿ, ಗರ್ಲ್ಸ್ ಆದರೆ ಶಿಲ್ಪ ಅಂತ ತಗೊಳ್ಳಿ. ಸೊ ಅಲ್ಲಿ ಶ್ರೀನಿವಾಸ್ ತಗೊಂಡ್ಬಿಟ್ಟು 10th ಸ್ಟ್ಯಾಂಡರ್ಡ್ ಶ್ರೀ ಬಸವೇಶ್ವರ ಹೈಸ್ಕೂಲ್ ಬಾಗಲಕೋಟೆ ಅಲ್ಲಿ ಏನು ಕೊಟ್ಟದ್ದು ಬರೀಬೇಕು. ಮತ್ತು ಲೆಟ್ರ್ ಏನು ಬರುತ್ತೆ ಅವತ್ತಿನ ಡೇಟ್ ಹಾಕಬೇಕು. ನಾನು ಇವತ್ತಿಂದ ಹಾಕಿದ್ದೇನೆ 27 ಫೆಬ್ರವರಿ 2022. ಆ್ಯಂಡ್ 2 ಬಂದುಬಿಟ್ಟು ದ ಹೆಡ್ ಮಾಸ್ಟರ್ ಶ್ರೀ ಬಸವೇಶ್ವರ ಹೈಸ್ಕೂಲ್ ಬಾಗಲಕೋಟೆ ಸೇಮು. ಆಮೇಲೆ ಏನು ಅಂತಂದರೆ ಫಸ್ಟ್ ಸ್ಯಾಲ್ಯುಟೇಷನ್ ಬರಬೇಕು, ಡಿಯರ್ ಸರ್ ಅಂತ ಬರೀಬೇಕು. ಸಬ್ಜೆಕ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ಟ್ರಾನ್ಸ್ಫರ್ ಸರ್ಟಿಫಿಕೇಟು. ಇಲ್ಲಿ ನೀವು ಮ್ಯಾಟ್ರ್ ಬರೀಬೇಕಾಗತ್ತೆ. ಲಾಸ್ಟಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು, ಫೈನಲ್ ಸ್ಯಾಲ್ಯುಟೇಷನು. ದೆನ್ ಏನು ಅಂತಂದರೆ ಯುವರ್ಸ್ ಫೇತ್ಫುಲಿ ಶ್ರೀನಿವಾಸ್ ಅಂತ ಬರೀಬೇಕಾಗತ್ತೆ. ಸೊ ಇಷ್ಟು ಒಂದು ಚರ್ಚೆ ಮಾಡಿದ್ದಾನೆ. ಥ್ಯಾಂಕ್ ಯು. ಭಾಳ ಲೆಂಗ್ದಿ ಹೋಯಿತು, ಆದರೂ ಕೂಡ ಪರವಾಗಿಲ್ಲ. ಶುಭರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು. ಬಾಯ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.